ಇದನ್ನೆಲ್ಲರೂ ಅರಿಕೆ ಮಾಡ್ತೀವಲ್ಲ, ಎಸ್. ನಿಶ್ಚಯವಾಗಿ ಅಂದ್ರೆ 100% ಆಗಿ ನನ್ನ ಜೀವಮಾನದಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವು. ಅರಿಕೆ ಮಾಡ್ತಾನೆ ಇದೀವಲ್ಲ, ಎಸ್. ಪ್ರತಿದಿನ ಎಲ್ಲರಿಗೂ ಅದನ್ನ ಅರಿಕೆ ಮಾಡಿದ್ರೆ ಆಶೀರ್ವಾದ ಬಂದ್ಬಿಟ್ಟಿದ್ಯಾ? ನಾವು ಅದನ್ನ ಡಿಕ್ಲೇರ್ ಮಾಡ್ಬೇಕಂದ್ರೆ ಬ್ಲೆಸ್ಸಿಂಗ್ಸ್ ಇರ್ಬೇಕಲ್ಲ. ಈಗ ನೋಡಿ, ನನಗೆ ದಾಹ ಆಗಿದೆ, ಒಂದ್ ಬಾಟಲ್ ನೀರ್ ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಒಂದ್ ಬಾಟಲ್ ನೀರಿದ್ರೆ ತಂದು ಕೊಡ್ತಾರೆ, ಇಲ್ಲದ್ರೆ ಕೊಡಕ್ ಆಗತ್ತಾ? ಇಲ್ಲದ್ರೆ ನೀರ್ ತರೋದಕ್ಕೆ ಹೋಗ್ಬೇಕು ಅಲ್ವಾ? ಅದೇ ತರ ನಾವಿವಾಗ ಅರಿಕೆ ಮಾಡ್ತೀವಿ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸಬೇಕಂತ ಹೇಳಿದ್ರೆ ನನ್ನೊಳಗಡೆ ವಾಕ್ಯ ಇರಬೇಕು. ಆಮೆನ್. ನೋಡಿ, ನಮ್ಮ ಆಶೀರ್ವಾದದ ಪಾತ್ರೆ. ಈಗ ಕೀರ್ತನೆ 23ರಲ್ಲಿ ಏನ್ ಹೇಳುತ್ತೆ? ಯೆಹೋವನು ನನಗೆ ಕುರುಬನು, ನಾನು ಕೊರೆತ ಪಡೆನು. ಆಮೇಲೆ ಆತನು ಹಸಿರು ಹುಲ್ಲುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಹಾಗಾದ್ರೆ ನಾವು ನಡೆಯುವಂತ ನೀತಿಯ ಮಾರ್ಗ ಯಾವುದು ಗೊತ್ತಾ? ದೇವರ ವಾಕ್ಯ. ಆಮೆನ್. ಹಲ್ಲೆಲೂಯ. ಈ ವಾಕ್ಯದ ಪ್ರಯಾಣ ನಾವು ಎಷ್ಟು ಮಾಡ್ತಾ ಹೋಗ್ತೀವೋ ಅಷ್ಟು ದೇವರ ಕಾರ್ಯಗಳು, ದೇವರ ವಾಕ್ಯಗಳು ನಮ್ಮೊಳಗಡೆ ಇರುವಂತ ಆಶೀರ್ವಾದದ ಪಾತ್ರೆಯಲ್ಲಿ ತುಂಬುತ್ತಾ ಬರುತ್ತೆ. ಯಾವಾಗ ನಮ್ಮ ಬ್ಲೆಸ್ಸಿಂಗ್ ನಮ್ಮ ಕಣ್ಣಿಗೆ ಕಾಣುತ್ತಂದ್ರೆ ಈ ವಾಕ್ಯಗಳು ತುಂಬಿ 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 ಅದೇನಾಗಬೇಕು? ಹೊರಸೂಸಬೇಕು. ಅದಕ್ಕೆ ಕೀರ್ತನೆಗಾರನ್ ಹೇಳ್ತಾನೆ, ಕೀರ್ತನೆ 1 ಏನ್ ಹೇಳುತ್ತೆ? ದುಷ್ಟರ ಆಲೋಚನೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಇರಳು ಧ್ಯಾನಿಸುವ ಮನುಷ್ಯನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಆದರೆ ಎಲೆ ಬಾಡುವುದೇ ಇಲ್ಲ. ಆಮೆನ್. ಅದರಂತೆ ಅವನ ಎಲ್ಲ ಕಾರ್ಯಗಳು ಸಫಲವಾಗುವುದು. ಎಷ್ಟು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾನೆ. ಆಶೀರ್ವಾದ ಬೇಕಾ? ಆಮೆನ್. ನಾನು ಈ ಸಭೆಗೆ ಕೇಳ್ತಾ ಇದ್ದೀನಿ, ಸೇವಕರು ಹೇಳಿದ್ರು ಸಭೆಯಲ್ಲಿ ಉಜ್ಜೀವನ ಬರ್ಬೇಕು. ಉಜ್ಜೀವನ ಬರ್ಬೇಕಾ? ಎಸ್. ಆಮೆನ್. ನಿಮ್ಮಲ್ಲಿ ಉಜ್ಜೀವನ ಉಂಟಾಗ್ಬೇಕಾ? ಆಮೆನ್. ನಿಮ್ಮಲ್ಲಿ ಉಜ್ಜೀವನ ಉಂಟಾಗ್ಬೇಕಾದ್ರೆ ವಾಕ್ಯ ಇಟ್ಕೊ. ಆಮೆನ್. ಹಲ್ಲೆಲೂಯ. ಇವೆಲ್ಲವೂ ಕೂಡ ನಮ್ಮನ್ನು ಇನ್ಸ್ಪೈರ್ ಮಾಡುವಂತ ದೇವರ ವಾಕ್ಯಗಳು. ಆಮೆನ್. ಹಲ್ಲೆಲೂಯ. ಯೇಸು ಕ್ರಿಸ್ತನ ಪಾತ್ರೆಯಲ್ಲಿ ನಮ್ಮ ಪಾಪಗಳು, ಶಾಪ, ದೋಷಗಳು ತುಂಬಿತ್ತಂತೆ. ಆದ್ರೆ ನಮ್ಮ ಪಾತ್ರೆ ಒಳಗೆ ಏನು ತುಂಬಿರ್ಬೇಕು? ದೇವರ ವಾಕ್ಯ ತುಂಬಿರ್ಬೇಕು. ಯಾವಾಗ ನೀವು ವಾಕ್ಯನ್ನ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಿರೋ ಆಗ ಏನ್ ಮಾಡ್ಬೇಕಂದ್ರೆ ಎಡಕ್ಕಾಗಲಿ ಬಲಕ್ಕಾಗಲಿ ತಪ್ಪು ಹೆಜ್ಜೆ ಇಡದೆ ದೇವರ ವಾಕ್ಯನ ಹಿಡ್ಕೊಂಡು ಹೋಗ್ತಾನೆ ಇರ್ಬೇಕು. ಆಮೆನ್. ದೇವರ ವಾಕ್ಯ ಬಂದ್ಬಿಟ್ಟು ಶಾರ್ಟ್ ಕಟ್ ಅಲ್ಲೆಲ್ಲ ಇರಲ್ಲ, ಅದು ಸ್ಟ್ರೈಟ್ ಆಗಿರುತ್ತೆ. ಆದ್ರೆ ಬಹಳ ಅಪ್ ಅಂಡ್ ಡೌನ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಹತ್ತಿ ಇಳಿದು ನಾವು ಹೋಗುವಂತ ಡೆಸ್ಟಿನೇಷನ್ ನಾವು ರೀಚ್ ಆಗ್ಬೇಕಾಗುತ್ತೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಯೇಸು ಕ್ರಿಸ್ತನು ಬಂದ್ರು, ನಮ್ಮೆಲ್ಲ ಪಾಪಗಳನ್ನು ಹೊತ್ತುಕೊಂಡ್ರು. ನಾವು ನೀತಿವಂತರ ಆಗಬೇಕೆಂದು ಆತನು ಅನೀತಿವಂತನಾದ. ಆತನು ಹೊತ್ತ ಹೊರೆ ನಮ್ಮ ಸಂಕಟವೇ ಹೌದು. ಆ ಸಂಕಟ ಅವರ ಪಾತ್ರೆಯಲ್ಲಿ ತುಂಬಿತ್ತು. ಅದನ್ನೇ ಅವರು ಕುಡಿಬೇಕಾಯ್ತು. ಅದನ್ನ ಅವರು ಅನುಭವಿಸಿದ್ರು. ಗುಡ್ ಫ್ರೈಡೆ ಬಂತು, ಪಶ್ಚಾತ್ತಾಪ ಪಟ್ಟಿದ್ದಾಯ್ತು, ಕಣ್ಣೀರಿಟ್ಟಿದ್ದಾಯ್ತು, ಭಾನುವಾರ ಬಂದಿದ್ದಾಯ್ತು, ರಿಸರ್ವೇಷನ್ ಡೇ ಸರ್ವಿಸ್ ನ ಆಚರಣೆ ಮಾಡಿದ್ದಾಯ್ತು ಅಲ್ವಾ? ಹಾಗಾದ್ರೆ ಯೇಸು ಸ್ವಾಮಿ ಸತ್ರು, ಹಾಗಾದ್ರೆ ಹೂಣಲ್ಪಟ್ರು. ಆದ್ರೆ ವಾಕ್ಯ ಹೇಳುತ್ತೆ ಮರಣವು ಆತನನ್ನು ಹಿಡಿದಿಟ್ಟುಕೊಳ್ಳುವುದು ಅಸಾಧ್ಯವಾಗಿದೆ. ಆಮೆನ್. ನೋಡಿ, ಒಂದು ತಿಳ್ಕೊಳ್ಳಿ, ಯೇಸು ಸ್ವಾಮಿ ಸತ್ರು ಕೂಡ ಶರೀರ ಸಾಯ್ತು. ಒಂದು ತಿಳ್ಕೊಳ್ಳಿ. ಇನ್ನೊಂದು ನಿಮಗೆ ಸೀಕ್ರೆಟ್ ಹೇಳ್ತೀನಿ. ನನ್ನ ಈ ಶರೀರ ಉಂಟಾಗೋದಕ್ಕೆ ನನ್ನ ತಂದೆ ತಾಯಿಗಳು ಕಾರಣ. ಅರ್ಥ ಆಗ್ತಿದ್ಯಾ? ನಿಮ್ಮ ಶರೀರಗಳು ಉಂಟಾಗೋದಕ್ಕೆ ನಿಮ್ಮ ತಂದೆ ತಾಯಿಗಳು ಕಾರಣ. ಒಂದು ಹೆಣ್ಣು ಮದುವೆ ಆದ ನಂತರ ಕನ್ಸೀವ್ ಆಗಿದ್ದಾಳೆ ಅಂತ ಹೇಳ್ತಾರೆ. 1.5 ತಿಂಗಳ ಡಾಕ್ಟರ್ ಚೆಕ್ ಮಾಡಿದ್ರು 1.5 ತಿಂಗಳಾಗಿದೆ. ಸಂತೋಷ ಪಡ್ತಾರೆ. ಮತ್ತೆ ಹೇಳ್ತಾರೆ 15ರಿಂದ 20 ದಿವಸದೊಳಗಡೆ ಇನ್ನೊಂದು ಸಲ ಚೆಕಪ್ಗೆ ಬನ್ನಿ. ಚೆಕಪ್ ಬಂದಾಗ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿದೆಯಾ ಇಲ್ವಾ? ಅರ್ಥ ಆಗ್ತದೆ? ನೋಡಲ್ವಾ? ತಾಯಂದ್ರೆ ಆಗಿದ್ದೀರ? ಹಾರ್ಟ್ ಬೀಟ್ ಆಗಿದೆ ಇಲ್ವಾ? ಇಲ್ಲ ಹಾರ್ಟ್ ಬೀಟ್ ಆಗಿಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಏನು ಹೇಳೋದಕ್ಕಾಗಲ್ಲ. ನೋಡಿ, ವಾಕ್ಯ ಹೇಳ್ತದೆ, ನೀನು ತಾಯಿಯ ಗರ್ಭದಲ್ಲಿ ಇನ್ನೂ ಪಿಂಡವಾಗಿರುವಾಗಲೇ ನನ್ನ ಕಣ್ಣುಗಳು ನಿನ್ನನ್ನು ತಿಳಿದಿವೆ.
ಈ ಶರೀರ ಉಂಟಾಗೋದಕ್ಕೆ ನನ್ನ ತಂದೆ ತಾಯಿಗಳು ಕಾರಣ. ಮಣ್ಣು ಸೇರಿ ಮಣ್ಣಿಗೆ ಜನ್ಮ ಕೊಡ್ತು. ಅರ್ಥ ಆಗ್ತಿದ್ಯಾ? ಆದ್ರೆ ನನ್ನ ಆತ್ಮ ನನ್ನ ತಂದೆ ತಾಯಿಗಳ ಕೊಡುಗೆ ಅಲ್ಲ, ದೇವರ ಕೊಡುಗೆ. ಆಮೆನ್. ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಬಂದ. ಅರ್ಥ ಆಗ್ತಿದ್ಯಾ? ಆತನು ಮಣ್ಣಿನ ಸಾರೂಪ್ಯದಲ್ಲೇ ಉಂಟಾಗಿ ಪವಿತ್ರಾತ್ಮರಿಂದ ಗರ್ಭ ಧರಿಸಿ ಬಂದ. ಆದ್ರೆ ಆ ಆತ್ಮನ ತಂದೆಯಾದ ದೇವರೇ ಕಳಿಸ್ಕೊಟ್ರು. ಆಮೆನ್. ಅವರು ಹೇಗೆ ದೇವರ ಒಂದು ಚಿತ್ತನ ಮಾಡೋದಕ್ಕೆ ಬಂದಿದ್ದಾರೋ ಅದೇ ರೀತಿಯಲ್ಲಿ ನಾನು ನೀವು ಕೂಡ ಯಾವುದೋ ಒಂದು ಚಿತ್ತ ಇಟ್ಟೇ ಇಲ್ಲ. ಆಮೆನ್. ಆಮೆನ್. ನಾವು ಎಲ್ಲವನ್ನೂ ಕೇಳ್ತೇವೆ. ಎವ್ರಿ ಇಯರ್ ನಮ್ಮ ಬರ್ತಡೇಗಳನ್ನ ನಾವು ಆಚರಣೆ ಮಾಡ್ತೀವಿ. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಮನುಷ್ಯನಿಗೆ ದೇವರು ಸಾವನ್ನದು ಕೊಟ್ಟಿದ್ದಿಲ್ಲ. ಯಾವಾಗ ಆದಮನಿಗೆ ದೇವರು ಹೇಳ್ತಾರೆ, ಈ ಹಣ್ಣನ್ನು ತಿಂದ ದಿನವೇ ನೀನು ಸತ್ತೋಗ್ತೀಯ ಅಂತ ಹೇಳಿದ್ಮೇಲೆ ಇವ್ರು ತಿಂದ್ರು ಸತ್ತೋದ್ರ. ಆದ್ರೆ ಹಿಂದೆ ಒಂದು ದೊಡ್ಡ ಸಬ್ಜೆಕ್ಟ್ ಇದೆ, ಕಾಲಗಳ ಲೆಕ್ಕಾಚಾರ ಅನ್ನೋ ಒಂದು ಸಬ್ಜೆಕ್ಟ್ಗಳಿದೆ. ದೇವರ ಚಿತ್ತ ಇದ್ರೆ ಯಾವಾಗಾದ್ರೆ ನಾವು ನೋಡೋಣ. ಆದ್ರೆ ಮನುಷ್ಯನ ಲೆಕ್ಕಾಚಾರ ಬೇರೆ, ದೇವರ ಲೆಕ್ಕಾಚಾರ ಬೇರೆ. ದೇವರ ಲೆಕ್ಕಾಚಾರದ ಪ್ರಕಾರ ಒಬ್ಬ ಮನುಷ್ಯನ ಆಯಸ್ಕಾಲ 10.5 ಸೆಕೆಂಡ್. ಫಾಸ್ಟರ್ ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ನೋಟ್ಸ್. ದೇವರ ಲೆಕ್ಕಾಚಾರದ ಪ್ರಕಾರ ಅಂದ್ರೆ ವಾಕ್ಯದ ಪ್ರಕಾರ ನಾವು 100% ಆಗಿ ನಡೆದ್ರೆ ನಿನ್ನ ಆಯಸ್ಕಾಲ ಓನ್ಲಿ 10.5 ಸೆಕೆಂಡ್ಸ್. ಈ 10.5 ಸೆಕೆಂಡ್ಗಳಲ್ಲಿ ನೀವೆಷ್ಟು ವಾಕ್ಯ ಓದಿದ್ರಿ, ಎಷ್ಟು ಪ್ರಾರ್ಥನೆ ಮಾಡಿದ್ರಿ, ಎಷ್ಟು ದೇವರ ಚಿತ್ತನ ನೆರವೇರಿಸಿದ್ರಿ, ಎಷ್ಟು ಹೊತ್ತು ದೇವರ ಜೊತೆಲಿದ್ರಿ ಯೋಚನೆ ಮಾಡಿ. ಎವ್ರಿ ಇಯರ್ ಪ್ರತಿಯೊಬ್ಬರ ಬರ್ತಡೇ ಬರುತ್ತೆ. ಸ್ಟೇಟಸ್ ಅಲ್ಲಿ ಫೋಟೋ ಹಾಕ್ತಿವಿ, ರಿಲೇಟಿವ್ಸ್ ನ ಕರಿತೀವಿ, ಕೇಕ್ ಕಟ್ ಮಾಡ್ತೀವಿ, ಸಂತೋಷ. ಆದ್ರೆ ಆ ಪ್ರತಿದಿನ ಪ್ರತಿ ಒಂದೊಂದು ವರ್ಷದಲ್ಲಿ ನಿನ್ನ ಆಯಸ್ಕಾಲದ ಸಮಯ ಕಡಿಮೆ ಆಗ್ತಾ ಇದೆ. ಯಾವತ್ತಾದ್ರೂ ಕೂತು ಯೋಚನೆ ಮಾಡಿದೀವ? ದೇವರು ಯಾವುದೋ ಒಂದು ಉದ್ದೇಶ ಇಟ್ಟು ನನ್ನನ್ನು ಈ ಲೋಕಕ್ಕೆ ತಂದ್ರು. ನನ್ನ ದೇವರಿಗೋಸ್ಕರ ನಾನು ಏನ್ ಮಾಡಿದ್ದೇನೆ, ದೇವರಿಗೋಸ್ಕರ ನನ್ನ ಕೊಡುಗೆ ಏನು? ಯಾವತ್ತಾದ್ರೆ ನಾವು ಅದನ್ನು ಯೋಚನೆ ಮಾಡಿದೀವ? ನಮ್ಮ ಇಚ್ಛೆ ಏನು? ಹಣ ಬರ್ಲಿ, ಮನೆ ಬರ್ಲಿ, ಕಾರ್ ಬರ್ಲಿ, ಹೆಸರು ಬರ್ಲಿ, ಬಟ್ಟೆ ಬರ್ಲಿ, ಇದನ್ನ ಮಾತ್ರ ಕೇಳ್ತೀವಿ. ಸಭೆಗೆ ಬಂದು ನಾವು ಮಾಡುವಂತ ಪ್ರಾರ್ಥನೆಗಳು ಇದೇ ಆಗಿರುತ್ತೆ. ಕುಟುಂಬದ ಆಶೀರ್ವಾದ, ಆರೋಗ್ಯದಲ್ಲಿ ಆಶೀರ್ವಾದ, ವ್ಯಾಪಾರದಲ್ಲಿ ಆಶೀರ್ವಾದ, ಬರೀ ಇದನ್ನೇ ಕೇಳ್ತಾ ಇದೀವಿ. ಆದ್ರೆ ದೇವರೇ ನನ್ನನ್ನು ಯಾಕೋಸ್ಕರ ಈ ಲೋಕಕ್ಕೆ ತಂದಿದ್ಯಾ? ನಿನ್ನ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನು ಬಂದು ಅವರ ಕೆಲಸನ ಮಾಡಿ ಮುಗಿಸಿ ಹೋದ್ರು. ನನ್ನ ಆಯಸ್ಕಾಲ ದಿನಗಳಲ್ಲಿ ಇಷ್ಟೊಂದು ದಿನಗಳು ಕಳೆದು ಹೋಗಿದೆ. ನಾನು ಯಾರು, ಯಾತಕ್ಕೋಸ್ಕರ ಬಂದಿದ್ದೀನಿ, ನಾನು ಏನ್ ಮಾಡಬೇಕಾಗಿದೆ, ಇದನ್ನು ಯಾವತ್ತಾದ್ರೆ ನಾವು ಪ್ರಾರ್ಥನೆ ಮಾಡಿದೀವಾ? ಹಲ್ಲೆಲೂಯಾ. ಒಂದು ತಿಳ್ಕೊಳ್ಳಿ, ಯೇಸು ಸ್ವಾಮಿ ಕೊನೆಗೆ ಇನ್ನೊಂದು ಮಾತು ಹೇಳುತ್ತಾರೆ, ನೀವು ನನ್ನನ್ನು ಬಿಟ್ಟು ಏನನ್ನು ಮಾಡಲ್ಲ. ಅಂದ್ರೆ ವಾಕ್ಯ ಇಲ್ಲದೆ ಇರುವವರ ಜೀವಿತ ಶೂನ್ಯ. ಸಭೆಗೆ ಬಂದ್ರೆ ವರ್ಷಿಪ್ ಇಷ್ಟ ಆಗುತ್ತೆ, ಡ್ಯಾನ್ಸ್ ಇಷ್ಟ ಆಗುತ್ತೆ, ಪ್ರವಾದನೆ ಇಷ್ಟ ಆಗುತ್ತೆ, ಅದ್ಭುತಗಳು ಇಷ್ಟ ಆಗುತ್ತೆ, ವಾಕ್ಯ ಇಷ್ಟ ಆಗಲ್ಲ. ಒಂದು ತಿಳ್ಕೊಳ್ಳಿ, ಅವೆಲ್ಲ ಬಿದ್ದು ಹೋಗುತ್ತೆ. ಬಿದ್ದು ಹೋಗದೆ ಇರುವಂತದ್ದು ವಾಕ್ಯ. ಆಮೆನ್. ವಾಕ್ಯನ ದೃಢವಾಗಿ ಇಟ್ಕೊಳ್ಳಿ, ವಾಕ್ಯದಲ್ಲಿ ದೃಢವಾಗಿ ನಿಲ್ಲಿ. ವಾಕ್ಯ ನಿಮಗೆ ಏನ್ ಹೇಳುತ್ತೋ ಆ ಪ್ರಕಾರ ಜೀವಿಸೋದಕ್ಕೆ ಪ್ರಯತ್ನ ಪಡಿ. ಆಗಲ್ಲಾದ್ರೂ ಪ್ರಯತ್ನ ಪಡಿ, ಒಂದೊಂದೇ ಸ್ಟೆಪ್ ಇಡ್ತಾ ಬನ್ನಿ. ನೀನು ನೀತಿಯ ದಾರಿಯಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ಅದಕ್ಕೆ ಯೇಸು ಸ್ವಾಮಿ ನೀಟ್ ಅಂಡ್ ಕ್ಲಿಯರ್ ಆಗಿ ಹೋಗಿದ್ದಾರೆ. ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಏನು ಯಾವುದೋ ಒಂದು ಸುಳ್ಳಿನ ಪ್ರಪಂಚದಲ್ಲಿ ಇದೀವಿ, ಇದೇ ಸತ್ಯ ಅನ್ಕೊಂಡು ಕೂತಿದೀವಿ. ಆದ್ರೆ ಸತ್ಯ ಯಾವುದು? ಆ ಸತ್ಯ ವಾಕ್ಯದಲ್ಲಿದೆ. ಆಮೆನ್. ಇಷ್ಟು ದಪ್ಪ ಬೈಬಲ್ ಕೊಡಲ್ಪಟ್ಟಿದೆ. ಹಾಗಾದ್ರೆ ಅಷ್ಟು ದೊಡ್ಡ ಬೈಬಲ್ ಅಲ್ಲಿ ಏನೇನು ಬರೆಯಲ್ಪಟ್ಟಿದೆ? ಒಂದು ತಿಳ್ಕೊಳ್ಳಿ, ಒಬ್ಬ ತಂದೆ ತನ್ನ ಮಕ್ಕಳಿಗೋಸ್ಕರ ಮನೆ ಕಟ್ತಾನೆ, ಆಸ್ತಿ ಮಾಡ್ತಾನೆ, ಕಾರು ಎಲ್ಲ ಮಾಡ್ತಾನೆ. ಕೊನೆ ಅವನ ದಿನದಲ್ಲಿ ವಿಲ್ ಬರೆದಿಟ್ಟಿರ್ತಾನೆ. ದೊಡ್ಡ ಮಗಳಿಗೆ, ಚಿಕ್ಕ ಮಗನಿಗೆ, ದೊಡ್ಡವನಿಗೆ, ಹೆಂಡತಿಗೆ ಎಲ್ಲದನ್ನು ಬರೆದಿಟ್ಟು ಹೋಗಿರ್ತಾನೆ. ಎಷ್ಟೋ ಜನ, ನಾನು ಕೂಡ ನನ್ನ ಬೆಳಗ್ಗೆ ಸಾಕ್ಷಿ ಹೇಳ್ತೇನೆ, ನನ್ನ ತಂದೆ ಇದ್ದಿದ್ರೆ ನನಗೆ ಎಲ್ಲದನ್ನು ಕೊಟ್ಟಿರ್ತಾನೆ. ನನ್ನ ತಂದೆ ಇಲ್ಲ. ಆಗ ಆ ಸೇವಕರು ಹೇಳಿದ್ರು, ಆ ತಂದೆ ಇಲ್ಲದಿದ್ರೆ ಏನು, ಪರಲೋಕದ ತಂದೆ ಇದಾರಲ್ಲ. ಆಮೆನ್. ನೋಡಿ, ಪರಲೋಕದ ತಂದೆ, ಬೈಬಲ್ ಕೊಡಮ್ಮ ಅದು. ಹಲೋ, ಬೈಬಲ್ ಕೊಡು. ಪರಲೋಕದ ತಂದೆಯಾದ ದೇವರು ನನಗೂ ನಿಮಗೂ ಇಷ್ಟು ವಿಲ್ ಬರೆದಿಟ್ಟಿದ್ದಾರೆ. ಆಮೆನ್. ಆಮೆನ್.
ನಿಮಗೆ ಎಷ್ಟು ಆಸ್ತಿ ಇದೆಯಲ್ಲೋ ಗೊತ್ತಿಲ್ಲ, ನನಗೆ 66 ಎಕರೆ ಆಸ್ತಿ. ಆಮೆನ್. ಈ 66 ಪುಸ್ತಕಗಳು ನನ್ನ ಆಸ್ತಿ, ಆಮೆನ್. ನಿಮ್ಮ ಆಸ್ತಿ. ಆಮೆನ್. ನಿಮ್ಮ ತಂದೆ ತಾಯಿಗಳು ನಿಮಗೆ ಮಾಡದೇ ಇರ್ಬೋದು, ಆದ್ರೆ ಪರಲೋಕದ ದೇವರು ಆಮೆನ್ ಎಲ್ಲವನ್ನು ಮಾಡಿಲಿಟ್ಟಿದ್ದಾರೆ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯಾ. ಆ ವಾಕ್ಯನ ಹಿಡ್ಕೊಳ್ಳಿ. ಅದು ಬರೀ ವಾಕ್ಯ ಅಲ್ಲ, ನಿಮ್ಮ ಆಶೀರ್ವಾದ, ಆಮೆನ್. ನಿಮ್ಮ ಬಿಡುಗಡೆ, ಆಮೆನ್. ನಿಮ್ಮ ಜಯ, ಆಮೆನ್. ನಿಮ್ಮ ಸಮಾಧಾನ, ಆಮೆನ್. ನಿಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವಂತ ಒಂದು ಮಾರ್ಗ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯಾ. ಈಗ ನಮಗೆ ಲೊಕೇಶನ್ ಹಾಕಿದ್ರೆ ಬರ್ಬೋದು, ನೇವಿಗೇಷನ್ ಹಾಕಿದ್ರೆ ಯಾವ ಊರಿಗೆ ಬೇಕಾದ್ರೂ ಹೋಗ್ಬೋದು. ಫಸ್ಟ್ ಎಲ್ಲ ಹಾಗಿದ್ದಿಲ್ಲ. ರೂಟ್ ಮ್ಯಾಪ್ ನಾವು ಪರ್ಚೇಸ್ ಮಾಡಬೇಕಾಗಿತ್ತು. ಯಾವ ರೂಟಿಂದ ಹೋದ್ರೆ ಯಾವ ಊರ್ ಮೇಲಿಂದ ನಾವು ಹೋಗ್ಬೇಕಂತ ಬಿಟ್ಟು ಮ್ಯಾಪ್ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಅದೇ ರೀತಿಯಲ್ಲಿ ಪರಲೋಕ ಹೋಗುವಂತ ಮ್ಯಾಪ್ ಅದರಲ್ಲೇ ಇದೆ. ಆಮೆನ್. ಅದನ್ನು ಓದ್ತಾ 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 ಹೋದ್ರೆ, ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ, ತಂದೆಯಾದ ದೇವರು ಪರಲೋಕದಿಂದ ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನ ಭೂಮಿಗೆ ಕಳಿಸ್ತು. ಬಂದ್ರು, ಬೆಳೆದ್ರು, ವಾಕ್ಯದಲ್ಲಿ ಬೆಳೆದ್ರು, ದೊಡ್ಡವರಾದ್ರು, ತಂದೆಯಾದ ದೇವರ ಚಿತ್ತನ ನೆರವೇರಿಸಿ ಪರಲೋಕ ರಾಜ್ಯಕ್ಕೆ ಹೋಗಿದ್ದಾರೆ. ಆಮೆನ್. ಅವ್ರ ಕೆಲಸ ಮುಗೀತು, ಅವ್ರು ಹೋದ್ರು. ಈಗ ನಾನು ನೀನು ಕೂಡ ಅದೇ ರೀತಿಯಾಗಿ ಬಂದಿದ್ದೀವಿ. ಆಮೆನ್. ಏನ್ ಮಾಡ್ತಾ ಇದ್ದೀವಿ? ಇದು ಪ್ರಶ್ನೆ. ನಿಮ್ಮನ್ನು ನೀವು ಪ್ರಶ್ನೆ ಮಾಡಿ. ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮನ್ನು ನೀವು ಪ್ರಶ್ನೆ ಮಾಡಿ. ಬಂದೆ, ದೇವರು ನಿನ್ನ ಮೇಲೆ ಇಟ್ಟಿರುವಂತಹ ಚಿತ್ತವನ್ನು ನೆರವೇರಿಸು. ಅವರ ಮಾರ್ಗದಲ್ಲೇ ನಡೆದ್ರೆ ಪರಲೋಕ ರಾಜ್ಯ. ಆಮೆನ್. ಯೇಸುವನ್ನು ಬಿಟ್ರೆ ಬೇರೆ ಯಾರು ಕೂಡ ನಿನ್ನನ್ನು ಪರಲೋಕ ರಾಜ್ಯ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆಮೆನ್. ಹಲ್ಲೆಲೂಯಾ. ಅವ್ರು ಹೇಳಿದ್ರು, ನನ್ನ ತಂದೆಯ ಬಳಿ ಮನೆಯಲ್ಲಿ ಅನೇಕ ಬಿಡಾರಗಳು. ಯಾಕೆ ನಾನು ಅವುಗಳನ್ನೆಲ್ಲ ಸಿದ್ಧಪಡಿಸಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನು ಎಲ್ಲಿದ್ದೀನೋ ಅಲ್ಲಿ ನೀವು ಸಹ ಇರಬೇಕು. ಯಾರ್ಯಾರು ಸಿದ್ಧರಾಗಿರ್ತೀರೋ, ಸಿದ್ಧರಾಗಿರೋದಂದ್ರೆ ಏನು? ಕಿಟ್ ಬ್ಯಾಗ್ ಅಲ್ಲಿ ಬಟ್ಟೆಗಳೆಲ್ಲ ಹಾಕೊಂಡು ಈ ಸಿದ್ಧತೆ ಅಲ್ಲ. ವಾಕ್ಯದಲ್ಲಿ ಎಷ್ಟು ಸಿದ್ಧನಾಗಿದೆ ನೋಡಿ. ಪೌಲನ್ ಹೇಳ್ತಾನೆ, ನೀವು ಕ್ರಿಸ್ತನಲ್ಲಿ ತಿರುಗಿ ಕ್ರಿಸ್ತನ ಸಾರೂಪ್ಯವಾಗುವ ತನಕ ನಾನು ಪ್ರಸವ ವೇದನೆ ಪಡ್ತಾ ಇರ್ತೇನೆ. ಅಂದ್ರೆ ಕನ್ನಡಿ ಮುಂದೆ ಹೋಗಿ ನಿಂತಾಗ ಜೇಸುದಾಸ್ ಕಾಣಬಾರ್ದು. ಈ ವಾಕ್ಯನ ಹಿಂಬಾಲಿಸಿ ನಡೆದು ಓದಿ ಕೇಳಿ ಓದಿ ತಿಳಿದುಕೊಂಡು ಕ್ರಿಸ್ತನ ಮಾದರಿಯಲ್ಲಿ ನಾನು ನಡೆಯುವಾಗ ನನ್ನ ರೂಪ ಕ್ರಿಸ್ತನ ಸಾರೂಪ್ಯವಾಗಿ ಬದಲಾಗುತ್ತೆ. ಆಮೆನ್. ಅದಕ್ಕೆ ವಾಕ್ಯ ಹೇಳುತ್ತೆ, ತಿರುಗಿ ನೀವು ಈ ಚಿಕ್ಕ ಮಕ್ಕಳಂತ ಆಗದೆ ಹೋದರೆ ಪರಲೋಕ ರಾಜ್ಯಕ್ಕೆ ಸೇರುವುದೇ ಇಲ್ಲ ಎಂಬುದಾಗಿ ನಾನು ನಿಮಗೆ ಸತ್ಯವಾಗಿ ಹೇಳ್ತೀನಿ ಅಂತ ಯೇಸು ಸ್ವಾಮಿ ಹೇಳ್ಬಿಟ್ಟು ಹೋದ್ರು. ಅಂದ್ರೆ ಒಂದು ಯಾಕೆ ಚಿಕ್ಕ ಮಕ್ಕಳಂತ ಹೇಳಿದ್ರೆ, ನಾವು ಸತ್ತು ಸಾಯ್ಬೇಕಂತ ಹೇಳ್ತಾ ಇಲ್ಲ. ಒಂದು ಮಗುವಲ್ಲಿ ಪಾಪ ಇರಲ್ಲ, ಶಾಪ ಇರಲ್ಲ, ದೋಷ ಇರಲ್ಲ, ವಂಚನೆ ಇರಲ್ಲ, ಕಪಟ ಇರಲ್ಲ. ಆ ಮಗುನ ನೋಡಿದಾಗ ಏನು ಹೊಡಿಬೇಕಂತ ಅನ್ಸುತ್ತಾ? ಏನ್ ಅನ್ಸುತ್ತೆ? ಒಂದು ಮಗುನ ನೋಡಿದ್ರೆ, ಒಂದು ಚಿಕ್ಕ ಮಗುನ ನೋಡಿದ್ರೆ ಏನ್ ಅನ್ಸುತ್ತೆ? ಆ ಮಗುವಲ್ಲಿ ಪಾಪ ಇರುತ್ತಾ? ಕೋಪ, ಶಾಪ ಏನಿರಲ್ಲ. ಅದೇ ರೀತಿಯಲ್ಲಿ ಒಂದು ಚಿಕ್ಕ ಮಗು ತರ ನಮ್ಮ ಸ್ವಭಾವ ಬದಲಾಗಬೇಕು. ನಮ್ಮ ನೋಟ, ನಮ್ಮ ನಡತೆ, ನಮ್ಮ ಆಹಾಭಾವ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ತಿರುಗಿ ಈ ಚಿಕ್ಕ ಮಕ್ಕಳಂತ ಆಗದೆ ಹೋದರೆ ಪರಲೋಕ ರಾಜ್ಯಕ್ಕೆ ಸೇರುವುದೇ ಇಲ್ಲ ಎಂಬುದಾಗಿ ನಿಮಗೆ ಸತ್ಯವಾಗಿ ಹೇಳ್ತೀನಿ. ಇಷ್ಟೆಲ್ಲ ವಾಕ್ಯಗಳು, ನಿದರ್ಶನಗಳು ಇದ್ರೂ ಕೂಡ ಯಾವ ಧೈರ್ಯದಿಂದ ನಾವು ಇನ್ನೂ ಕೂಡ ತಪ್ಪಲ್ಲಿ, ಪಾಪದಲ್ಲಿ ನಡೀತಾ ಇದ್ದೀವಿ? ಯೋಚನೆ ಮಾಡಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಬದಲಾಯಿಸಿ. ಬೆಳಗ್ಗೆ ಕೂಡ ನಾನು ಹೇಳಿದೆ, ನಿಮ್ಮ ಮನಸ್ಥಿತಿ ಬದಲಾಗ ತನಕ ಪರಿಸ್ಥಿತಿ ಬದಲಾಗಲ್ಲ. ಕೇಳ್ತಾ ಇದ್ದೀನಿ, ನಿಮ್ಮ ಮನಸ್ಥಿತಿಗಳು ಬದಲಾಗುವವರೆಗೂ ನಿಮ್ಮ ಪರಿಸ್ಥಿತಿ ಬದಲಾಗದಕ್ಕೆ ಸಾಧ್ಯವೇ ಇಲ್ಲ. ಪಾಸ್ಟ್ರು 10 ದಿವಸದ ಫಾಸ್ಟಿಂಗ್ ಪ್ರೇಯರ್ ಇಟ್ಟಿದ್ದಾರೆ. ಒಂದು 6-7 ಜನ 7-8 ಜನ ಅಲ್ಲ, ಎಷ್ಟು ಜನ ಪಾಸ್ಟರ್? 8 ಜನ ಸೇವಕರನ್ನ ಕರೆದಿದ್ದಾರೆ. ದೇವರಿಗೆ ಸ್ತೋತ್ರ. ಯಾಕೋಸ್ಕರ? ಹಣಕಾಸುಗಳು ಹೆಚ್ಚಾಗಿದೆಯಾ? ಅವರಿಗೆ ವಾಕ್ಯ ಗೊತ್ತಿಲ್ವಾ? ಅವರಿಗೆ ಸೇವೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ. ಆದರೂ ಕೂಡ ನನ್ನ ಸಭೆಗೆ, ನನ್ನ ಸಭೆಯ ಮಕ್ಕಳಿಗೆ ಇನ್ನೂ ವಿಶೇಷವಾದ ವಾಕ್ಯಗಳು ಸಿಗಲಿ. ಆಮೆನ್. ವಿಶೇಷವಾದ ದೇವರ ಕಾರ್ಯಗಳು ನನ್ನ ಸಭೆಯಲ್ಲಿ ನಡೆಯಲಿ. ಆಮೆನ್. ನನ್ನ ಸಭೆಯ ಜನಗಳ ಜೀವಿತದಲ್ಲಿ ಉಜ್ಜೀವನ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಆ ಒಂದು ದಾಹ, ಆ ಒಂದು ಪ್ರೀತಿ,
ಆ ಒಂದು ಅನುಕಂಪ ನಿಮ್ಮ ಸಭಾ ಸೇವಕರಿಗೆ ನಿಮ್ಮ ಮೇಲಿದೆ. ಆಮೆನ್. ಹಲ್ಲೆಲೂಯ. ಸಭಾ ಸೇವಕನ ಕೆಲಸ ಸಾಧಾರಣವಾದ ಕೆಲಸ ಅಲ್ಲ, ಬಹಳ ಕಠಿಣವಾದ ಕೆಲಸ. ಒಂದು ವಿಚಾರ ಹೇಳ್ತೀನಿ, ಯಾರಿಗೋ ಹೀರೋ ಅಲ್ಲ. ನಮ್ಮ ದೊಡ್ಡ ಹೀರೋ ಯೇಸು ಕ್ರಿಸ್ತನಾದ್ರೆ ನಮ್ಮ ಎರಡನೇ ಹೀರೋ ಪಾಸ್ಟರ್. ಆಮೆನ್. ಯಾಕೆ ಅಂದ್ರೆ ನೋಡಿ, ಇವಾಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೀವಿತದಲ್ಲಿ ಬರುವಂತ ಕಷ್ಟಗಳನ್ನೇ ನಿಮ್ಮ ಹತ್ರ ಸಹಿಸ್ಕೊಳಕ್ ಆಗಲ್ವಾ? ಆಗದೆ ಪಾಸ್ಟರ್ ಕಷ್ಟ ಆಗ್ತಾ ಇಲ್ಲ, ಪ್ರೇಯರ್ ಮಾಡಿ ಹೇಳ್ತಾರೆ, ಹೇಳಲ್ವಾ? ನಿಮ್ಮ ಒಂದು ಕುಟುಂಬದ ಕಷ್ಟಗಳನ್ನ ನಿಮ್ಮ ಹತ್ರ ಹೊರಕ್ ಆಗಲ್ಲ ಅಂದ್ರೆ ಇಡೀ ಸಭೆ ಎಲ್ಲಾ ಕುಟುಂಬದ ಜವಾಬ್ದಾರಿನ ಕಷ್ಟನ ಹೇಗೆ ತಾನೇ ಹೊರಬೇಕು ಅವ್ರು? ಹಲ್ಲೆಲೂಯ. ಹಲ್ಲೆಲೂಯ. ನಿಮ್ಮ ಕುಟುಂಬದ ಸುಖದಲ್ಲಿರ್ತಾರೆ, ಸಂತೋಷದಲ್ಲಿರ್ತಾರೆ, ರೋಗಗಳಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ, ನಿಮ್ಮ ಅವಮಾನಗಳಲ್ಲಿರ್ತಾರೆ. ನೀವು ಮಲಗಿದ್ರು ಕೂಡ ನಿಮಗೋಸ್ಕರ ಮೊಣಕಾಲುವರಿಗೆ ಪ್ರಾರ್ಥನೆ ಮಾಡುವಂತ ನಿಜವಾದ ಹೀರೋ ಆಮೆನ್, ನಿಮ್ಮ ಪಾಸ್ಟರ್. ಯಸ್, ಆಮೆನ್. ಸೇವಕರನ್ನ ಯಾವಾಗಲೂ ಗೌರವಿಸಿ, ಪ್ರೀತಿಸಿ. ಪಾಸ್ಟರ್ ಹಾಗೆ, ಪಾಸ್ಟರ್ ಹೀಗೆ. ಹಲೋ, ಒಬ್ಬ ಪಾಸ್ಟರ್ಗೆ ಬೆರಳು ತೋರಿಸಿ ಮಾತನಾಡೋದಕ್ಕೆ ನಾನು ಯಾರು, ನೀವ್ಯಾರು? ನೀವೆಲ್ಲ ಇವರು ಪಾಸ್ಟರ್ ಆಗ್ಬೇಕಾದ್ರೆ ನಾವೆಲ್ಲ ಇದ್ವಾ? ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಅವ್ರು ಪಾಸ್ಟರ್ ಆಗ್ಬೇಕಾದ್ರೆ ನೀವು ಇದ್ವಾ? ಕೆಲವು ಜನ ಇರ್ಬೋದು. ಹಾಗಾದ್ರೆ ಅವ್ರನ್ನ ಪಾಸ್ಟರ್ ನೀವು ಮಾಡಿದ್ವಾ? ಅವ್ರನ್ನ ನನ್ನ ಸೇವಕ ಅಂತ ಕರೆದಿರೋದು ದೇವರು. ಆಮೆನ್. ಅವ್ರನ್ನ ನಡೆಸ್ತಿರೋದು ದೇವರು. ಆಮೆನ್. ನಡೆಸುವಾತರು ದೇವರು. ಆಮೆನ್. ನಮ್ಮೆಲ್ಲರ ಜೀವಿತ ನಡೆಸೋದಕ್ಕೆ ಅವ್ರನ್ನ ಈ ಮಂದೆಗೆ ಒಬ್ಬ ಕುರುಬನನ್ನ ನಾಯಕನನ್ನಾಗಿ ದಯವಿಟ್ಟು ಹೇಳ್ತೀನಿ, ನಿಮ್ಮ ಸೇವಕರನ್ನ ಗೌರವಿಸಿ. ಒಬ್ಬ ರಿಯಲ್ ಹೀರೋ, ಒಬ್ಬ ಒಳ್ಳೆ ಚರ್ಚ್ ಏನ್ ಮಾಡುತ್ತೆ ಗೊತ್ತಾ? 9 ಗಂಟೆಗೆ ಭಾನುವಾರದ ಆರಾಧನೆ ಅಂದ್ರೆ, ನಿಮ್ಮ ಆರಾಧನೆ ಟೈಮ್ ನಂಗೆ ಗೊತ್ತಿಲ್ಲ, ಬೆಳಗ್ಗೆ 9 ಗಂಟೆಗೆ ಭಾನುವಾರದ ಆರಾಧನೆ ಅಂದ್ರೆ ಮ್ಯಾಕ್ಸಿಮಮ್ 8:45 ಒಳಗಡೆ ಬಂದು ಮೊಣಕಾಲೂರಿ ಇರಬೇಕು. 9 ಗಂಟೆಗೆ ಪಾಸ್ಟರ್ ಹೆಂಡತಿ ಚರ್ಚ್ ಎಂಟ್ರಿ ಆಗ್ತಿದ್ರು ಅಂದ್ರೆ ಸಭೆ ಎದ್ದು ನಿಂತು ಜೋರದ ಚಪ್ಪಾಳೆಯೊಂದಿಗೆ ಅವ್ರನ್ನ ವೆಲ್ಕಮ್ ಮಾಡ್ಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ಅಬ್ರಾಹ್ಮನಿಗೆ ಹೇಳ್ತಾರೆ, ನಿನ್ನನ್ನು ಹರಸುವವರನ್ನ ನಾನು ಹರಸುವೆನು, ನಿನ್ನನ್ನು ಶಪಿಸುವವರನ್ನ ಶಪಿಸುತ್ತಾನೆ, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಜನರಿಗೆ ಆಶೀರ್ವಾದ ಉಂಟಾಗುತ್ತೆ. ಹಲ್ಲೆಲೂಯ. ಅದೇ ವಾಗ್ದಾನಗಳನ್ನ ದೇವರು ಎಲ್ಲ ತನ್ನ ಸೇವಕರ ಮೇಲೆ ಇಟ್ಟಿದ್ದಾರೆ. ಹಲ್ಲೆಲೂಯ. ಸೇವಕರನ್ನ ಪ್ರೀತಿಸಿ, ಸೇವಕರನ್ನ ಗೌರವಿಸಿ. ಕ್ರಿಸ್ಮಸ್ ಬಂದಿದ ತಕ್ಷಣ ನಾವು ಹೋಗಿ ಬಟ್ಟೆ ತಗೊಂಡ್ ಬರ್ತೀವಿ, ನಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿಗಳೆಲ್ಲ ತರ್ತೀವಿ. ಯಾವತ್ತಾದ್ರೆ ಪಾಸ್ಟರ್ ನೀವು ಬಟ್ಟೆ ತಗೊಂಡ್ರ, ಪಾಸ್ಟರಮ್ಮ ನೀವು ಬಟ್ಟೆ ತಗೊಂಡ್ರ ಕೇಳ್ತೀವ? ಕೆಲವು ಜನಗಳು ಮಾತ್ರ. ಹಲ್ಲೆಲೂಯ. ನಿಮಗೋಸ್ಕರ ಪ್ರಾರ್ಥಿಸುವಂತ, ವರ್ಷವೆಲ್ಲ ನಿಮಗೋಸ್ಕರ ದೇವರ ಸನ್ನಿಧಾನದಲ್ಲಿ ಕೂರುವಂತ ಸೇವಕರನ್ನ ನೀವು ಗೌರವಿಸಬಾರ್ದು. ಪಾಸ್ಟರ್, ನಿಮ್ಮ ಮಕ್ಕಳು ಫೀಸ್ ಕಟ್ಟಿದ್ದೀರಾ? ನಿಮ್ಮ ಮನೆ ರೆಂಟ್ ಕಟ್ಟಿದ್ದೀರಾ? ನಿಮ್ ಕಾರ್ ಲೋನ್ ಕಟ್ಟಿದ್ದೀರಾ? ಕೇಳಿದ್ದೀರಾ? ನಾವುಗಳು ಕೆಲ್ಸಕ್ಕೆ ಹೋಗ್ತೀವಿ, ಪಾಸ್ಟರ್ಸ್ ಕೆಲ್ಸಕ್ಕೆ ಹೋಗ್ತಾರಾ? ಹಲೋ, ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೀನಿ, ಪಾಸ್ಟರ್ ಕೆಲ್ಸಕ್ಕೆ ಹೋಗ್ತಾರಾ? ಪಾಸ್ಟರ್ ಕೆಲಸ ಏನು? ಯಾರಿಗೆ ಸೇವೆ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಪಾಸ್ಟರ್ ಜವಾಬ್ದಾರಿ ಯಾರ್ದು? ಹಲ್ಲೆಲೂಯ. ದಯವಿಟ್ಟು ಯಾರು ತಪ್ಪ ತಿಳ್ಕೋಬೇಡಿ. ನಮ್ಮ ಪಾಸ್ಟರ್ನ ಹೇಳಿ ಕಳಿಸಿರ್ಬೇಕು, ಅವ್ರು ಒಂದು ಪದ ಕೂಡ ಹೇಳಿಲ್ಲ. ಸಡನ್ ಆಗಿ ದೇವರಾತ್ಮ ಮಾತಾಡ್ತಾ ಇದ್ದಾರೆ. ನಾನು ಅಂದ್ಕೊಳ್ತೀನಿ, ಈ ಸಭೆ ಸೇವಕರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ನೋಡ್ಕೊಳ್ತಿದ್ದೀರೋ ನೋಡ್ಕೊಳ್ತಾ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಪ್ರೀತಿಸಿ, ಗೌರವಿಸಿ. ಹಲ್ಲೆಲೂಯ. ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದರು. ಆದ್ರೆ ಅವರು ಸಾಯೋದಕ್ಕಿಂತ ಮೊದಲು ಅವರೊಂದು ಮಾತು ಹೇಳಿರ್ತಾರೆ, ನಾನು ಸತ್ತು 3ನೇ ದಿನದಲ್ಲಿ ಎದ್ದು ಬರ್ತೀನಿ. ಹೇಳಿದ್ರೆ ಹೇಳಿಲ್ವಾ? ಹೇಳಿದ್ರು. ಈಗ ನೋಡೋಣ, ಲಾಸ್ಟ್ ವಾಕ್ಯ ನಾವು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 1ನೇ ವಚನದಿಂದ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ವಾರದ ಮೊದಲನೇ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನು ಕತ್ತಲೆ ಇರುವಾಗಲೇ
ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆರೆದಿರುವುದನ್ನು ಕಂಡಳು. ಆಮೇನ್. ಹಲ್ಲೆಲೂಯಾ. ನೋಡಿ, ಬೈಬಲ್ ಬಿಟ್ಬಿಡಿ, ದಯವಿಟ್ಟು ಬೈಬಲ್ ಬಿಟ್ಬಿಡಿ, ಗಮನ ಈ ಕಡೆ ಕೊಡಿ. ಯೇಸು ಸ್ವಾಮಿ ಏನ್ ಹೇಳಿದ್ರು ತನ್ನ ಶಿಷ್ಯಂದ್ರಿಗೆ ಸಾಯ್ಕಿಂತ ಮೊದಲು ಏನ್ ಹೇಳಿದ್ರು? ನಾನು ಸಾಯ್ತೇನೆ, ಸತ್ತು 3ನೇ ದಿನದಲ್ಲಿ ಮತ್ತೆ ಬರ್ತೀನಿ. ಹೇಳಿದ್ರು ಹೇಳಿಲ್ವಾ? ಹೇಳಿದ್ರು. ಇಲ್ಲಿ ಹೇಳುತ್ತೆ, ಹಗುರ ಸ್ವಲ್ಪ ಸ್ವಲ್ಪ ಓದು. ವಾರದನೇ ಮೊದಲನೇ ದಿನ ಮಗ್ದಲದ ಮರಿಯಳು. ಹಾಗಾದ್ರೆ ವಾರದ ಮೊದಲನೇ ದಿನ ಯಾವುದು? ಯೇಸು ಸ್ವಾಮಿ ಯಾವಾಗ ಸತ್ರು? ಹಲೋ, ಅದು ಗೊತ್ತಿಲ್ವಾ? ಮಾತಾಡ್ರಿ. ಯಾವತ್ತು ಹೇಳ್ತೀನಿ ಅಂತ ಹೇಳಿದ್ರು? 3ನೇ ದಿನ. 1, 2, 3, ಹೌದಲ್ವಾ? ಹಾಗಾದ್ರೆ ಯಾವತ್ತು ಇದ್ದಿದ್ದು? ಹಾಗಾದ್ರೆ ಭಾನುವಾರ ವಾರದ ಮೊದಲನೆಯ ದಿನ. ಸರಿ, ಆಮೆನ್. ಈಗ ವಾರದ ಮೊದಲನೇ ದಿನದಲ್ಲಿ ಈಗ ಯೇಸು ಸ್ವಾಮಿಗೆ ಎಷ್ಟು ಜನ ಶಿಷ್ಯಂದರಿದ್ರು? 12 ಜನ ಇದ್ರು. ಅದರೊಳಗೆ ಒಬ್ಬ ಹೋದ. 11 ಜನ ಇದ್ರು. 11 ಜನರಲ್ಲಿ ಒಬ್ಬರಾದ್ರೂ ಅಲ್ಲಿ ಬಂದ್ರ? ವಾರದ ಮೊದಲನೇ ದಿನ ವಾಕ್ಯ ಮೊದಲನೇ ದಿನದಲ್ಲಿ, ವಾರದ ಮೊದಲನೇ ದಿನದಲ್ಲಿ ಮಗ್ದಲದ ಮರಿಯಳು. ಯಾರಂತ? ಮಗ್ದಲದ ಮರಿಯಳು ಮುಂಜಾನೆ ಇನ್ನು ಕತ್ತಲೆ ಇರುವಾಗಲೇ. ಯಾವಾಗಂತ? ಇನ್ನು ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು. ಏನಂತ? ಯಾರನ್ನ ಹುಡುಕ್ ಬಂದ್ಲಾಗಾದ್ರೆ ಅವಳು? ಸ್ವಾಮಿ ಹುಡುಕ್ ಬಂದು. ಹಾಗಾದ್ರೆ ವಾರದ ಮೊದಲನೇ ದಿನ ಯಾವುದು? ಆನ್ಸರ್ ಮಾಡಿ ದಯವಿಟ್ಟು. ಹಾಗಾದ್ರೆ ಈ ಸಭೆಯಲ್ಲಿ ಯಾರಿರ್ತಾರೆ? ಯಾರಿರ್ತಾರೆ? ಹಾಗಾದ್ರೆ ನೀವು ಸಭೆಗೆ ಎಷ್ಟು ಗಂಟೆಗೆ ಬರ್ತಾ ಇದ್ದೀರಾ? ನನ್ನ ಪ್ರಶ್ನೆ ನಿಮಗೆ, ಉತ್ತರ ತೋರಿಸ್ತೀನಿ ನಾನು ನಿಮಗೆ. ನೀವು ಸಮಯಕ್ಕೆ ಎಷ್ಟು ಗಂಟೆಗೆ ಬರ್ತಾ ಇದ್ದೀರಾ? ನನಗೆ ಗೊತ್ತಿಲ್ಲ. ಅವಳು ಯಾವಾಗ ಬಂದ್ಲಂತೆ? ಇನ್ನು ಕತ್ತಲು ಇರುವಾಗಲೇ. ಸಮಾಧಿ. ಏಸು ಏನಾಗಿದ್ದಾರೆ? ಬೆಳಗ್ಗೆ ಹೇಳಿದೆ ನಾನು, ಏಸು ಏನಾಗಿದ್ದಾರೆ? ವಾಕ್ಯವಾಗಿದೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು. ಹಾಗಾದ್ರೆ ಸಭೆಯಲ್ಲಿ ಏನಿರುತ್ತೆ? ಭಾನುವಾರ ಏನಿರುತ್ತೆ? ವಾಕ್ಯ ಇರುತ್ತೆ. ಹಾಗಾದ್ರೆ ತಂದೆ ಆದ ದೇವರು ಇವತ್ತು ನನ್ನ ಘನ ಸೇವಕರ ಮೂಲಕ ನನಗೆ ಯಾವ ವಾಕ್ಯನ ಇಟ್ಟಿದ್ದಾರೆ, ನನಗೆ ಯಾವ ಬಿಡುಗಡೆ ಇಟ್ಟಿದ್ದಾರೆ, ನನಗೆ ಯಾವ ವಾಗ್ದಾನಗಳನ್ನು ಇಟ್ಟಿದ್ದಾರೆ, ನನಗೆ ಯಾವ ಪ್ರವಾದನೆಗಳನ್ನ ಇಟ್ಟಿದ್ದಾರೆ ಅಂತ ಹೇಳಿ ನಾವೇನ್ ಮಾಡ್ಬೇಕಂದ್ರೆ ಇನ್ನು ಕತ್ತಲಿರುವಾಗಲೇ ರೆಡಿಯಾಗಿ ಸಭೆಗೆ ಬರ್ಬೇಕಂತ. ಆಮೆನ್. ಹಲ್ಲೆಲೂಯಾ. ಪಾಸ್ಟರ್ ಏನಾರು ಹೇಳಿದಾರ 9 ಗಂಟೆ ತನಕ ಡೋರ್ ಓಪನ್ ಮಾಡಲ್ಲ ಅಂತ ಹೇಳಿ? ಯಾವತ್ತಾದ್ರೂ ಹೇಳಿದಾರ? ಹೇಳಿಲ್ಲ ತಾನೆ. ಬಂದು ಪ್ರಾರ್ಥನೆ ಮಾಡಬಹುದಲ್ಲ? ಯಾರಿಗೋಸ್ಕರವೂ ಬರಬೇಡಿ, ಪಾಸ್ಟರಿಗೋಸ್ಕರವೂ ಬರಬೇಡಿ, ನಿಮಗೋಸ್ಕರ ಬನ್ನಿ. ಆಮೆನ್. ಮಗ್ದಲದ ಮರಿಯಳು ಯಾರಿಗೋಸ್ಕರನೂ ಹೋಗಿಲ್ಲ, ಒಬ್ಬ ಶಿಷ್ಯನು ಬಂದಿಲ್ಲ. ಆದರೆ ಮಗ್ದಲದ ಮರಿಯಳು ಯೇಸುವಿಗಾಗಿ ಬಂತು. ಆಮೆನ್. ಅದೇ ರೀತಿಯಲ್ಲಿ ನೀವು ಕೂಡ ಯಾರಿಗೋಸ್ಕರನೂ ಬರಬೇಡಿ, ನಿಮಗೋಸ್ಕರ ಬನ್ನಿ. ಆಮೆನ್. ಅಲ್ಲಿ ಯೇಸು ವಾಕ್ಯವಾಗಿದ್ರು, ಇಲ್ಲೂ ಕೂಡ ಅದೇ ಯೇಸು ವಾಕ್ಯವಾಗಿ ಆಮೆನ್ ಇರ್ತಾರೆ. ಆಮೆನ್. ನೀನು ಅದನ್ನು ಹೊಂದಿಕೊಳ್ಳದ್ರೆ ವಾಕ್ಯವಾಗಿ ನಿನ್ನೊಳಗಡೆ ಬರ್ತಾರೆ, ಅವರ ಕಾರ್ಯಗಳನ್ನು ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ಇನ್ನು ಕತ್ತಲಿರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನಿವತ್ತು ಪ್ರವಾದಿಸ್ತಾ ಇದ್ದೇನೆ, ಇದು ಬರೀ ಯೇಸುವಿನ ಸಮಾಧಿ ಅಲ್ಲ, ನಿಮ್ಮ ಆಶೀರ್ವಾದಗಳು ಹೂಣಲ್ಪಟ್ಟ ಸ್ಥಳ. ಆಮೆನ್. ನಿಮ್ಮ ಆರೋಗ್ಯ ಹೂಣಲ್ಪಟ್ಟ ಸ್ಥಳ, ನಿಮ್ಮ ವ್ಯಾಪಾರಗಳು ಹೂಣಲ್ಪಟ್ಟ ಸ್ಥಳ, ನಿಮ್ಮ ಸುಖ ಸಂತೋಷಗಳು ಹೂಣಲ್ಪಟ್ಟ ಸ್ಥಳ. ಆ ಹೂಣಲ್ಪಟ್ಟಂತ ನಿನ್ನ ಆಶೀರ್ವಾದ, ನಿನ್ನ ವ್ಯಾಪಾರ, ನಿನ್ನ ಕುಟುಂಬ, ನಿಮ್ಮ ಗರ್ಭಫಲಗಳು ಹೊರ ಬರಬೇಕಾದ್ರೆ ಉದಯ ಕಾಲದಲ್ಲಿಯೇ ವಾಕ್ಯವನ್ನು ಹುಡುಕಿ ಬರಬೇಕು. ಆಮೆನ್. ಅವಳು ಅಷ್ಟು ದಾಹದಿಂದ ಬಂದಾಗ ಹೂಣಲ್ಪಟ್ಟಂತ ಆ ಸಮಾಧಿಯ ಬಾಗಿಲುಗಳು ತೆರೆದಿತ್ತು. ಆಮೆನ್. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ನಿಮ್ಮ ಜೀವಿತದಿಂದ ತೆಗೆದುಹಾಕೋದು ಏಸು ಕ್ರಿಸ್ತನು ಮಾತ್ರ. ಅದು ವಾಕ್ಯವಾಗಿ, ವಾಕ್ಯದಿಂದಲೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನಿಮಗೆ. ಹಲ್ಲೆಲೂಯಾ. ಅದಕ್ಕೆ ಅವ್ರು ನೀಟಾಗಿ ಹೇಳ್ಬಿಟ್ರು, ನೀವು ನನ್ನನ್ನು ಬಿಟ್ಟು ಏನನ್ನು ಮಾಡಲ್ಲ. ಹೇಳಿ, ನಾನು ನನ್ನ ದೇವರಾದ
ಯೇಸುವಿನ ವಾಕ್ಯವನ್ನು ಬಿಟ್ಟು ಯೇಸುವಿನ ವಾಕ್ಯವನ್ನು ಬಿಟ್ಟು ನನ್ನ ಜೀವಿತದಲ್ಲಿ ನಾನು ಏನನ್ನು ಸಾಧಿಸಲು ಸಾಧ್ಯವೇ ಇಲ್ಲ. ನಾನು ಏನನ್ನು ಸಾಧಿಸಲು ಸಾಧ್ಯವೇ ಇಲ್ಲ. ಈ ಮಾತನ್ನು ನನ್ನ ರಕ್ಷಕನಾದ ಯೇಸುವೇ ತಿಳಿಸಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ಆಶೀರ್ವಾದ ಎಲ್ಲಿದೆ? ಆ ವಾಕ್ಯ ಎಲ್ಲಿದೆ? ನಮ್ಮ ಕೈಯಲ್ಲಿ, ನಿಮ್ಮ ಕೈಯಲ್ಲಿದೆ. ನಿಮಗೆ ಅರ್ಥ ಆಗ್ತಾ ಇಲ್ಲ. ಆ ವಾಕ್ಯವನ್ನು ಸೇವಕರು ಸ್ಪಷ್ಟವಾಗಿ ಟೀಚ್ ಮಾಡೋದಕ್ಕೋಸ್ಕರನೇ ಸೇವಕರನ್ನ ಇಟ್ಟಿದ್ದಾರೆ. ಆಮೆನ್. ಹಲ್ಲೆಲೂಯಾ. ವಾಕ್ಯ ಓದಪ್ಪ. ಇನ್ನು ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಏನಂತ? ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ನೆಕ್ಸ್ಟ್ ಆಮೆನ್. ಆಕೆ ಸೀಮೋನ್ ಪೇತ್ರನ ಬಳಿಗೂ. ನಂಬ್ತಿರೋ? ಆಮೆನ್. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೆ. ಆಮೆನ್. ನಾನು ಕೂಡ ಅದನ್ನೇ ಹೇಳ್ತೇನೆ. ನೀವು ನಂಬ್ತೀರಾ? ಎಸ್. ಪಾಸ್ಟರ್ನು ನಂಬೇಡ, ನನ್ನನ್ನು ನಂಬೇಡ, ಯಾರನ್ನು ನಂಬೇಡ. ನೀನ್ ನಂಬೇಕಾಗಿದ್ದು ಒಂದೇ ವಾಕ್ಯ. ಆಮೆನ್. ನೀವು ಆ ಜೀವವುಳ್ಳ ವಾಕ್ಯನ ನಂಬದ ಆದರೆ ಆ ವಾಕ್ಯವಾಗಿರುವ ದೇವರ ಮಹಿಮೆ ಏನೆಂಬುದು ನಿನ್ನ ಜೀವಿತದಲ್ಲಿ ದೇವರು ತೋರಿಸ್ತಾರೆ. ಆಮೆನ್. ಹಲ್ಲೆಲೂಯಾ. ಅವಳು ನಂಬಿಕೆಯಿಂದ ಸ್ವಾಮಿನ ಹುಡುಕಿ ಬಂದು ಪೂರ್ಣಲ್ಪಟ್ಟದ್ದು, ತೆಗೆಯಲ್ಪಟ್ಟಿತ್ತು. ನೀವು ಕೂಡ ನಂಬಿಕೆಯಿಂದ ವಾಕ್ಯನ ಹುಡುಕಿ ಬರದಾದ್ರೆ ನಿಮ್ಮ ವ್ಯಾಪಾರ, ನಿಮ್ಮ ಆಶೀರ್ವಾದ, ನಿಮ್ಮ ಆರೋಗ್ಯ ಏನೇನು ಊರಲ್ಪಟ್ಟಿದೆಯೋ ಯೇಸುವಿನ ನಾಮದಲ್ಲಿ ಅದೆಲ್ಲ ಸಭೆಯಲ್ಲೇ ಆಮೆನ್. ಆಮೆನ್. ಆಕೆ ಸೀಮೋನ್ ಪೇತ್ರನ ಬಳಿಗೂ ಯೇಸುವಿಗೆ ಪ್ರಿಯನಾಗಿದ್ದ ಆ ಮತ್ತೊಬ್ಬ ಶಿಷ್ಯನ ಬಳಿಗೂ ಓಡಿ ಬಂದು ಅವರಿಗೆ, ಸ್ವಾಮಿಯನ್ನು ಸಮಾಧಿಯಿಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲವೆಂದು ಹೇಳಿದಳು. ನೆಕ್ಸ್ಟ್ ಯಾಕಂದ್ಬಿಟ್ರೆ ಪೂರ್ಣಲ್ಪಟ್ಟದ್ದು ಕಾಣಲಿಲ್ಲ. ಅದೇ ರೀತಿಯಾಗಿ ನಿಮಗೆ ಕಷ್ಟಗಳಿರ್ಬೋದು, ರೋಗಗಳಿರ್ಬೋದು, ಸಾಲಗಳಿರ್ಬೋದು, ಏನೇ ಹಿಂಸೆಗಳಿರ್ಬೋದು, ಭಯಗಳಿರ್ಬೋದು, ಒತ್ತಡ ಇರ್ಬೋದು, ಏನಾರ ಇರಲಿ, ವಾಕ್ಯನ ಹುಡುಕಿ ಬಾ. ನಿನ್ನ ಒಳಗಡೆ ಇರುವಂತ ಸಮಸ್ಯೆಗಳು ಹೇಗೆ ನಿನ್ನಿಂದ ಹೊರ ಹೋಗುತ್ತೋ ನಿನಗೆ ಗೊತ್ತಾಗದೆ. ಆಮೆನ್. ಪೂರ್ಣಲ್ಪಟ್ಟಂತ ಶರೀರ ಹೇಗೆ ಕಣ್ಣಿಗೆ ಕಾಣದೆ ಹೋಯ್ತು ಅದೇ ರೀತಿಯಲ್ಲಿ ನಿನ್ನ ಸಮಸ್ಯೆ ನಿನ್ನ ಹೊರಟೋಗುತ್ತೆ. ಹಲ್ಲೆಲೂಯಾ. ನಮ್ಮ ಸಭೆಗೆ ತುಂಬಾ ಸಮಯಗಳ ಹಿಂದೆ ಒಂದು ಹೆಂಗಸು ಬರ್ತಾ ಇತ್ತು. ಆ ಹೆಂಗಸಿಗೆ ಕಾಲ್ ಈ ಮಧ್ಯದಲ್ಲಿ ಇಷ್ಟು ದೊಡ್ಡ ಗಡ್ಡೆ ಆಗಿತ್ತು. ಇದೇ ತರ ಟೀಚ್ ಮಾಡಿದ್ದೆ. ಸಿಸ್ಟರ್ ನಂಬಿಕೆ ಇಟ್ಬಿಟ್ಟು ಸಭೆ ಒಳಗಡೆ ಕಾಲು ಇಡಬೇಕಾದ್ರೆ ಪ್ರಾರ್ಥನೆಯೊಂದಿಗೆ ಕಾಲಿಡಿ, ಯಾವಾಗಲೂ ಪ್ರಾರ್ಥನೆಯೊಂದಿಗೆ ಕಾಲಿಡಿ. ಎಲ್ಲ ಬಾಧೆಗಳು ತೀರ್ತದೆ. ವಾಕ್ಯ ಬೋಧಿಸಲ್ಪಟ್ಟ ಸ್ಥಳ, ಬೋಧನೆ ಮಾಡಿರುವಂತ ಸ್ಥಳ, ದೇವರ ಆತ್ಮನು ಇಳಿದು ಬಂದಿರುವಂತ ಸ್ಥಳ, ಸ್ವಸ್ಥತೆ ಮಾಡಿರುವಂತ ಸ್ಥಳದ ಅಲ್ಲಿ ದೇವರ ಮಹಿಮೆ ಇರುತ್ತೆ. ಅವರು ಅದನ್ನು ಸೀರಿಯಸ್ ಆಗಿ ತಗೊಂಡ್ರು. 1 ವಾರ, 2 ವಾರ, 3 ವಾರ, 3ನೇ ವಾರದಲ್ಲಿ ಪಾಸ್ಟ್ ಹೇಳಿರೋ ತರನೇ ನಾನು ನಂಬಿಕೆಯಿಂದ ಬರ್ತೀನಿ ಎಂಬುದಾಗಿ ಕಾಲಿಡ್ಬೇಕಾದ್ರೆ ಕಾಲಲ್ಲಿ ಒಂಥರ ಚರ್ರ ಅಂತ ಬರ್ನ್ ಆಗಿರೋ ಸ್ಮೆಲ್, ಸೌಂಡ್ ಏನ್ ಈ ತರ ಬರ್ತದೆ. ಹಾಗೂ ಉರಿ 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 ಓಡ್ ಬಂದು ನಡ್ಕೊಂಡ್ ಬಂದು ಕುತ್ಕೊಂಡು ನೋಡಿದ್ರೆ ಗಡ್ಡೆಗಳ ಮೆಲ್ಟ್ ಆಗೋಗಿ. ಇದು ಯಾವ್ದೋ ಕಟ್ಟುಕತೆಗಳಲ್ಲ. ಇದೇ ಅತ್ತಿಬೆಲೆಯಲ್ಲಿ ನಾನು ಸೇವೆ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಇದೇ ತರ ವಾಕ್ಯ ಬೋಧನೆ ಮಾಡ್ತಾ ಇದ್ದೆ. 16 ವಯಸ್ಸಿನಲ್ಲಿರೋ ಹುಡುಗ ಥ್ರೋಟ್ ಕ್ಯಾನ್ಸರ್ ಆಗಿತ್ತು. 2 ಸಲ ಆಪರೇಷನ್ ಆಗಿದೆ. ಆ ಕ್ಯಾನ್ಸರ್ ಮಾಂಸಗಳು ಬೆಳಿತಾನೆ ಇತ್ತು. ಎಲುಬು ಚರ್ಮ 2 ಆಗಿದ್ದ. ನಾನು ಸೇವೆಗೆ ಹೋದಾಗ, ಪಾಸ್ಟರ್ 5 ನಿಮಿಷ ಇರೋದ್ರೆ ನನ್ನ ಮಗನ ಕರ್ಕೊಂಡ್ ಬರ್ತೀನಿ. ಸರಿ, ಏನಾಗಿದೆ? ಕ್ಯಾನ್ಸರ್. ನನಗೆ ಭಯ ಆಗೋಯ್ತು. ಅಷ್ಟು ಎಲುಬು ಚರ್ಮ 2 ಇದೆ ದೇಹದಲ್ಲಿ. ನಾನು ಹೇಳಿದೆ, ಹೇಗ್ ಬದುಕ್ತಾ ಇದೀಯ? ಸ್ಕೂಲಲ್ಲಿ ಯಾರು ಅವನ ಜೊತೆ ಕೂರಲ್ಲ ಅಂತ. ಯಾಕಂದ್ರೆ ಅವನ ಬಾಯಿಂದ ಬರುವಂತ ಆ ಏರಿದೆಲ್ಲ ಕೆಟ್ಟ ಸ್ಮೆಲ್ಲು, ಕ್ಯಾನ್ಸರ್ ಕೆಟ್ಟ ಸ್ಮೆಲ್ಲು. ನಾನು ಹೇಳಿದೆ, ಅಮ್ಮ ನೀನ್ ನಂಬ್ತೀಯ? ದೇವರನ್ನ ನಾನು ಬಿಡುಗಡೆ ಕೊಡ್ತಾರೆ. ಪಾಸ್ಟರ್ ನಾನು ನಂಬ್ತೀನಿ. ಒಂದು ಹಿಂದೂ ಧರ್ಮದಿಂದ ಬಂದಿರುವಂತ ಒಂದು ಕುಟುಂಬ. ಪಾಸ್ಟರ್ ನಾನು ನಂಬ್ತೀನಿ. ನಾನು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿ ಎಣ್ಣೆ ಹಚ್ಚಿದೆ. ಎವ್ರಿ ಡೇ ಆ ಎಣ್ಣೆ ಹಚ್ಚಿಬಿಟ್ಟು ಪ್ರಾರ್ಥನೆ ಮಾಡಿದೆ. ಆ ಎಣ್ಣೆನ ಕೊಟ್ಟೆ. ಪ್ರತಿದಿನ ಅವನ ಬಾಯಿಂದ, ಅವನಿಗೆ ಮೂಗಿಂದ ಉಸಿರಾಡಕ್ ಆಗದೆ ಬಾಯಿಂದ ಉಸಿರಾಡ್ತಾನೆ. ಅದು ದೊಡ್ಡ ಸೌಂಡ್ ಇಂದ ಯಾರು ಮಲಗಕ್ಕಾಗಲ್ಲ ಮನೆಯಲ್ಲಿ. ನಾನು ಹೇಳಿದೆ, ಪ್ರತಿದಿನ ಯೇಸುವಿನ ನಾಮದಲ್ಲಿ ಜಯ, ಯೇಸುವಿನ ರಕ್ತದಲ್ಲಿ ಜಯ, ಯೇಸುವಿನ ಬಾಸುಂಡೆಯಿಂದ ಇವನ ಗುಣ ಅಂತಾನೆ ಅಂತೇಳಿ 3 ಡ್ರಾಪ್ ಎಣ್ಣೆನ ಅವನ
ಬಾಯಿ ಒಳಗಡೆ ಬಿಡು, ನಾಲಿಗೆಯಲ್ಲಿ ಬಿಡು, ಅದು ಅವನ ಗಂಟ್ಲಿಗೆ ಹೋಗುತ್ತೆ. ಆಮೇಲೆ ಇಲ್ಲಿ ಅದನ್ನ ಕ್ರಾಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋದೇಳಿ ಆ ತಾಯಿ 3 ತಿಂಗಳ ಮಾಡ್ತು. ಒಂದು ದಿನ ಮಧ್ಯರಾತ್ರಿಯಲ್ಲಿ ಜೋರಾಗಿ ಕೆಮ್ಮದಕ್ಕೆ ಸ್ಟಾರ್ಟ್ ಮಾಡೋದ. ಸಡನ್ ಕೆಮ್ತ ಇಷ್ಟುದ್ದ ಮಾಂಸದ ಪೀಸ್ ಹಂಗೆ ಬಾಯಿಂದ ಕೆಳಗಡೆ ಬಂದು ಬಿದ್ದೋಯ್ತು. ಆಮೆನ್. ಡಾಕ್ಟರ್ ಹೇಳಿದ್ರಂತ ಇದೆ ಹೇಗಾಗಿದೆ, ಎಲ್ಲ ಚೆಕಪ್ ಮಾಡಿದ್ರು, ಕ್ಯಾನ್ಸರ್ ನಿಂದ ಹೊರ ಬಂದ. ಆಮೆನ್. ಇನ್ನೂ 1 ತಿಂಗಳು ಹೋಯ್ತು. ಅವನು ಯಾರಿಗೂ ಹೇಳಿಲ್ಲ. ಅವನ ಈ ಲೆಫ್ಟ್ ಮೂಗಿನ ಈ ಹೋಲ್ ಒಳಗಡೆ ಒಂದು ಗಡ್ಡೆ ಆಗಿತ್ತು. ಅವನು ಯಾರಿಗೂ ಹೇಳಿಲ್ಲ. ನಾನು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅವನ ತಲೆ ಮೇಲೆ ಕೈ ಇಟ್ಟೆ. ಸಡನ್ ಆಗಿ ನನ್ನ ಬಾಯಿಂದ ಒಂದು ಅರಿಕೆ, ತಂದೆ ಆದ ದೇವರೇ, ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಇವನ ಶರೀರದಲ್ಲಿರೋ ಎಲ್ಲ ಗಡ್ಡೆಗಳು ಕರಲಿ. ಸಡನ್ ಆಗಿ ಬಂತು, ಯಾಕಂತ ಗೊತ್ತಿಲ್ಲ. ಅವನು ಬಿದ್ದೋದ. ಒಂದು 20 ನಿಮಿಷದ ನಂತರ ಎದ್ದ. ಬಿದ್ದಾಗ ಅವನಿಗೆ ಉರಿ ಆಗಿದೆ. ಹೋಗಿ ಮಿರರ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ, ಏನು ಇಲ್ಲ. 2 ಮೂಗಿಂದ ಸ್ಪಷ್ಟವಾಗಿ ಅವನು ಉಸಿರಾಡ್ತಾ ಇದ್ದಾನೆ. ಅವನು ಬಂದು ಹೇಳ್ತಾನೆ, ಪಾಸ್ಟರ್ ನನ್ನ ಫಸ್ಟ್ ಅವ್ರ ದೊಡ್ಡಮ್ಮನ ಹತ್ರ ಹೇಳ್ದ. ಅವ್ರ ದೊಡ್ಡಮ್ಮ ಬಂದು ನನ್ನ ಹತ್ರ ಹೇಳಿದ್ರು, ಪಾಸ್ಟರ್ ಅವನ ಮೂಗೊಳಗಡೆ ಗಡ್ಡೆ ಇತ್ತು, ನೀವು ಪ್ರಾರ್ಥನೆ ಮಾಡದ ಬಿದ್ದಾಗ ಚರ್ರ ಅಂತ ಬಿಟ್ಟು ಒಂದು ಬರ್ನಿಂಗ್ ಸೌಂಡ್ ಬಂತಂತೆ. ಎದ್ದು ನೋಡಿದಾಗ ಮೂಗಲ್ಲಿರೋ ಗಡ್ಡೆಗಳಿಲ್ಲ. ಆಮೆನ್. ಹಲ್ಲೆಲೂಯಾ. ಯಾಕೆಂದ್ರೆ ಯಾವಾಗ ದೇವ್ರನ್ನ ನಾವು ಹುಡುಕಿ ಬರ್ತೀವೋ ಆಗ ಆತನ ಮಹಿಮೆನ ಕಾಣೋದಕ್ಕೆ ಸಾಧ್ಯ. ನೀನು ನಂಬಿದರೆ ದೇವರ ಮಹಿಮೆನ ಕಾಣ. ಆಮೆನ್. ಒಂದೊಂದು ಸ್ಪೆಷಲ್ ಮೀಟಿಂಗ್ಗಳು, ಒಂದೊಂದು ಉಪವಾಸ ಪ್ರಾರ್ಥನೆ ಕೂಟಗಳು, ಒಂದೊಂದು ಭಾನುವಾರದ ಕೂಟಗಳಿಗೆ ಇವರಿಗೋಸ್ಕರನೂ ಬರಬೇಡ, ಪಾಸ್ಟರ್ ಬೇಜಾರಾಗ್ತಾರಂತ ಬರಬೇಡ, ನಿಮಗೋಸ್ಕರ ಬನ್ನಿ. ಸಭೆಯಲ್ಲಿ ಬಿಡುಗಡೆ ಇದೆ, ಸಭೆಯಲ್ಲಿ ವಾಕ್ಯ ಇದೆ, ವಾಕ್ಯದಲ್ಲಿ ಜೀವ ಇದೆ. ಆ ಜೀವ ಮನುಷ್ಯರಿಗೆ ಬೆಳಕಾಗಿರುತ್ತೆ. ಹಲ್ಲೆಲೂಯಾ. ಬೇಗ ಓದು. ಆಗ ಪೇತ್ರನು ಆ ಮತ್ತೊಬ್ಬ ಶಿಷ್ಯನು ಹೊರಟು ಸಮಾಧಿಯ ಕಡೆಗೆ ಹೋದರು. ಅವರಿಬ್ಬರು ಜೊತೆಯಾಗಿ ಓಡಿದರು. ಆದರೆ ಆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಮೊದಲೇ ಸಮಾಧಿಗೆ ಮುಟ್ಟಿ ಬೊಗ್ಗಿ ನೋಡಿ ಆ 4 ಬಟ್ಟೆಗಳು ಬಿದ್ದಿರುವುದನ್ನು ಕಂಡನು, ಆದರೆ ಒಳಕ್ಕೆ ಹೋಗಲಿಲ್ಲ. ಸೀಮೋನ್ ಪೇತ್ರನು ಅವನ ಹಿಂದೆ ಬಂದು ಸಮಾಧಿ ಒಳಗೆ ಹೋಗಿ ಆ 4 ಬಟ್ಟೆಗಳು ಬಿದ್ದಿರುವುದನ್ನು, ಆತನ ತಲೆಯ ಮೇಲಿದ್ದ ಕೈ ಪಾವಡವು ಆ 4 ಬಟ್ಟೆಗಳ ಕೂಡ ಇರದೆ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು. ಏನೇನು ಬಿದ್ದಿತ್ತಂತೆ? ಯೇಸು ಸ್ವಾಮಿ ಶರೀರಕ್ಕೆ ಸುತ್ತಿರುವಂತ 4 ಬಟ್ಟೆ ಕೈಪಾವಡು ಒಂದು ಕಡೆ ಬಿದ್ದಿದ್ರೆ, ಇನ್ನೊಂದು ಕಡೆ ಅವರ ಮುಖಕ್ಕೆ ಕಟ್ಟಿರುವಂತ ಕೈಪಾವಡು ಅಂದ್ರೆ ಏನು? ಹ್ಯಾಂಡ್ ಕರ್ಚಿಫ್. ಅರ್ಥ ಆಗ್ತಿದೆಯಾ? ಅದು ಸುತ್ತಿ ಬಿದ್ದಿರೋದನ್ನ ಕಂಡಂತೆ. ನಾನು ಪ್ರವಾದಿಸ್ತಾ ಇದ್ದೇನೆ, ನಿಮ್ಮ ಶರೀರಕ್ಕೂ ನಿಮ್ಮ ಆಶೀರ್ವಾದಕ್ಕೂ ನಿಮ್ಮ ಸೇವೆಗೂ ನಿಮ್ಮ ಗರ್ಭಫಲಕ್ಕೂ ನಿಮ್ಮ ವ್ಯಾಪಾರಕ್ಕೂ ನಿಮ್ಮ ಕುಟುಂಬಕ್ಕೂ ಏನೇನು ಬಂಧನವಾಗಿದೆಯೋ, ಹೇಗೆ ಯೇಸು ಕ್ರಿಸ್ತನ ಶರೀರವನ್ನು ಕಟ್ಟಿದ್ರು, ಹೇಗೆ ಆ ಬಂಧನಗಳು ಬಿಚ್ಚಿತ್ತು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರವಾದಿಸ್ತಾ ಇದ್ದೀನಿ, ಅದೇ ರೀತಿಯಾಗಿ ಎಲ್ಲ ಬಂಧನಗಳು ಬಿಚ್ಚಲ್ಪಡಲಿ, ಆ ತಡೆಗಳು ಒಡೆಯಲ್ಪಡಲಿ. ಅವರು ನೋಡಿದಾಗ ಆ ಬಂಧನಗಳು ಬಿಚ್ಚಲ್ಪಟ್ಟಿರೋದನ್ನ ನೋಡಿ. ನೀವು ನಂಬದಾದ್ರೆ ಇದೇ ಸಭೆಯಲ್ಲಿ ನಿಮ್ಮ ಬಂಧನಗಳು ಬಿಚ್ಚಲ್ಪಟ್ಟ ನೀವು ನೋಡ್ತೀರಾ. ಹಲ್ಲೆಲೂಯಾ. ಕೈ ಪವಾಡವು ಸುತ್ತಿ ಬಿದ್ದಿರುವುದನ್ನು, ಯಾಕಂದ್ರೆ ಏನು ಕಾಣಬಾರ್ದು. ಇವತ್ತು ನೋಡಿ ಎಷ್ಟು ಜನ ವ್ಯಾಪಾರ ಮಾಡ್ತಾರೆ, ಏನು ವ್ಯಾಪಾರದಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಕುಟುಂಬದಲ್ಲಿ ಗಂಡ ಹೆಂಡತಿ ಸುಖ ಸಂತೋಷಗಳಿಲ್ಲ, ಮಕ್ಕಳಲ್ಲಿ ಸುಖ ಸಂತೋಷ ನೋಡೋದಕ್ಕಾಗ್ತಿಲ್ಲ, ಯಾಕಂದ್ರೆ ಎಲ್ಲ ಬಂಧಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನಿಗೂ ಕೂಡ ಅದೇ ರೀತಿಯಾಗಿ ಎಲ್ಲ ಮುಚ್ಚಿಟ್ಟಿದೆ. ಹಲ್ಲೆಲೂಯಾ. ಲಾಜರ್ ಸತ್ತೋಗ್ತಾನೆ. ಆಗ ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾರೆ, ನನ್ನ ತಮ್ಮ ನೀನಿದ್ರೆ ಸತ್ತು ಹೋಗಿರಲ್ಲ. ಯೇಸು ಹೇಳ್ತಾರೆ, ಅವನು ಎದ್ದು ಬರುವನು. ಮಾರ್ತಾಳ ತಿಳ್ಕೊಳ್ತಾಳೆ ಏನಂದ್ರೆ, ಕೊನೆ ದಿನದಲ್ಲಿ ಎಲ್ಲರೂ ಎದ್ದು ಬರುವ ಹಾಗೆ ಆತನ ಎದ್ದು ಬರ್ತಾನಂತೆ. ಯಾವಾಗ ಯೇಸು ಸ್ವಾಮಿ ನುಡಿತಾರೋ ಅವನು ಎದ್ದು ಬರ್ತಾನಂತೇಳಿ ಆಗಲೇ ಅವರಿಗೆ ಜೀವ ಬಂದಿತ್ತು. ಆದ್ರೆ ಜೀವ ಬಂದಿತ್ತು, ಹೊರ ಬರುವಂತ ಸಮಯ ಬಂದಿದ್ದಿಲ್ಲ. ಎಲ್ಲಾ ಯಹೂದ್ಯರು ಎಲ್ಲಾ ಜನರು ಅಲ್ಲಿ ಹೋಗಿ ನಿಂತಿದ್ದಾಗ, ಲಾಜರ್ನೇ ಎದ್ದು ಬಾ ಅಂತ ಹೇಳಿದಾಗ
ಕಟ್ಟಲ್ಪಟ್ಟವನಾಗಿ ಯೇಸುವಿನ ಮುಂದೆ ಬಂದ ನಿಂತ. ಆಮೆನ್. ಅದೇ ರೀತಿಯಲ್ಲಿ ನೀವು ಕೂಡ ಅನೇಕ ಬಂಧನಗಳಿಂದ ಕಟ್ಟಲ್ಪಟ್ಟಿರ್ತೀರ. ಅನೇಕ ಸಾವುಗಳು, ಮರಣಗಳು, ನಿಮ್ಮ ಆಶೀರ್ವಾದಗಳು ನಿಮ್ಮನ್ನು ಸುತ್ತಿಕೊಂಡಿರ್ತದೆ. ದೇವರ ವಾಕ್ಯ ಹೊರಡ್ತು, ಲಾಜರ್ನೇ ಹೊರಪ್ಪ. ಲಾಜರ್ನೇ ಹೇಗೆ ಬಂದು ನಿಲ್ತಾನೋ ಅದೇ ರೀತಿ ವಾಕ್ಯವಾಗಿರೋ ಯೇಸುವನ್ನು ನೀವು ಯಾವಾಗ ವಾಕ್ಯದಲ್ಲಿ ನೀವು ನುಡಿತಿರೋ, ಸತ್ತಲ್ಪಟ್ಟಿರೋದು, ಹೂಣಲ್ಪಟ್ಟಿರೋದು ನಿಮ್ಮ ಮುಂದೆ ಬಂದು ಅದು ನಿಲ್ಲುತ್ತೆ. ಆಮೆನ್. ಚಿಂತಿಸುವ, ದುಃಖ ಪಡುವ ಅಗತ್ಯ ಇಲ್ಲ. ಧೈರ್ಯವಾಗಿರಿ. ಹಲ್ಲೆಲೂಯಾ. ಆ ನಾರು ಬಟ್ಟೆಗಳ ಕೂಡ ಇರದೆ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು. ಆಗ ಸಮಾಧಿಯ ಬಳಿಗೆ ಮೊದಲು ಬಂದಿದ್ದ ಆ ಮತ್ತೊಬ್ಬ ಶಿಷ್ಯನು ಸಹ ಒಳಕ್ಕೆ ಹೋಗಿ ನೋಡಿ ನಂಬಿದನು. ಏನ್ ಮಾಡದಂತೆ? ನೋಡಿ ನಂಬುದಂತೆ. ಅಟ್ಲೀಸ್ಟ್ ದೇವರು ತನ್ನ ವಾಕ್ಯದ ಮೂಲಕ ಮಾಡುವಂತ ಕಾರ್ಯಗಳನ್ನು ನೋಡಿ ಆದ್ರೂ ನೀವು ನಂಬೋದನ್ನ ಕಲಿಯಿರಿ. ಆಮೆನ್. ನೀವು ನಂಬಿದರೆ ಮಹಿಮೆಯನ್ನ ಕಾಣ್ತೀರ. ನೆಕ್ಸ್ಟ್, ಆತನು ಸತ್ತ ಮೇಲೆ ಜೀವದಿಂದ ಎದ್ದು ಬರಬೇಕೆಂಬುದಾಗಿ ಶಾಸ್ತ್ರದಲ್ಲಿ ಬರೆದಿರುವ ಮಾತು ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ತರುವಾಯ ಆ ಶಿಷ್ಯರು ತಿರುಗಿ ತಮ್ಮವರ ಬಳಿಗೆ ಹೋದರು. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಏನ್ ಮಾಡ್ತಾ ಇದ್ಲಂತೆ ಅಲ್ಲಿ? ಯಾಕೆ? ಏಸು ಕಾಣ್ಲಿಲ್ಲ, ಅಳುತ್ತಾ ನಿಂತಿದ್ದಾಳೆ. ನೆಕ್ಸ್ಟ್, ಹೀಗೆ ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬೊಗ್ಗಿ ನೋಡಲು ಏಸುವಿನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ ಬೆಳ್ಳಗಿರುವ ವಸ್ತ್ರಗಳನ್ನು ಹೊದ್ದುಕೊಂಡು ಇಬ್ಬರು ದೇವದೂತರನ್ನು ಕಂಡಳು. ಅವರಲ್ಲಿ ಒಬ್ಬನು ತಲೆಯಿದ್ದ ಕಡೆಯಲ್ಲಿ ಒಬ್ಬನು ಕಾಲಿದ್ದ ಕಡೆಯಲ್ಲಿ ಕೂತಿದ್ದರು. ಅವರು ಆಕೆಯನ್ನು, ಅಮ್ಮ, ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಆಮೆನ್. ನೆಕ್ಸ್ಟ್, ಇದನ್ನು ಹೇಳಿ ತಿರುಗಿಕೊಂಡು ಏಸು ನಿಂತಿರುವುದನ್ನು ಕಂಡಳು. ಅವರನ್ನು ಎಲ್ಲಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಸಮಯ ಬಂದಾಗ ಅದು ಕಾಣಲ್ಲ, ಅದು ಎದ್ದಿರುತ್ತೆ. ಏಸು ಪೂರ್ಣಲ್ಪಡೋದಕ್ಕೆ ಒಂದು ಸಮಯ ಇತ್ತು, ಎದ್ದು ಬರೋದಕ್ಕೂ ಒಂದು ಸಮಯ ಇತ್ತು. ಆಮೆನ್. ಆ ಸಮಯ ಬಂದಾಗ ಏಸು ಎದ್ದಾಗಿತ್ತು. ಆಮೆನ್. ಹಲ್ಲೆಲೂಯಾ. ನಿಮಗೂ ಕೂಡ, ನಿಮ್ಮ ಬಿಡುಗಡೆಗೂ ಕೂಡ, ನಿಮ್ಮ ಜಯಕ್ಕೂ ಕೂಡ ಒಂದು ಸಮಯನ ದೇವರಿಟ್ಟಿದ್ದಾರೆ. ಆಮೆನ್. ಆ ಸಮಯ ಬಂದಾಗ, ಆ ಸಮಯದಲ್ಲಿ ನೀವು ಸಭೆಯಲ್ಲಿ ಇದ್ದರೆ 100% ಆಗಿ ಅದು ನಿಮ್ಮ ಮುಂದೆ ಬಂದು ನಿಲ್ಲ. ಆಮೆನ್. ನೆಕ್ಸ್ಟ್, ಇದನ್ನು ಹೇಳಿ ತಿರುಗಿಕೊಂಡು ಏಸು ನಿಂತಿರುವುದನ್ನು ಕಂಡಳು. ಏನ್ ಮಾಡದಂತೆ? ತಿರುಗಿಕೊಂಡು ಏಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಏಸು ಅಂತ ಆಕೆಗೆ ತಿಳಿಯಲಿಲ್ಲ. ಹಲ್ಲೆಲೂಯಾ. ಏಸು ಏನಾಗಿದ್ರಂತೆ? ಎಲ್ಲಿದ್ರಂತೆ? ಹಲೋ, ವಾಕ್ಯ ಓದಪ್ಪ. ಇದನ್ನು ಹೇಳಿ ತಿರುಗಿಕೊಂಡು ಏಸು ನಿಂತಿರುವುದನ್ನು ಕಂಡಳು. ಸ್ವಾಮಿನೇ ಎಲ್ಲಿಟ್ಟಿದಾರೋ ಗೊತ್ತಿಲ್ಲ ಅಂತ ಹೇಳಿ ತಿರುಗಿಕೊಂಡ್ರೆ ಏಸು ಎಲ್ಲಿ ಬಂದು ನಿಂತಿದ್ರಂತೆ? ಪಕ್ಕದಲ್ಲಿ. ಯಾರ್ಯಾರಿಗೂ ಕಾಣಿಸಿರ್ಬೋದಿತ್ತಲ್ಲ, ಅವರೆಲ್ಲರಿಗೂ ಕಾಣಿಸಿಲ್ಲ. ಯಾರಿಗೆ ಕಂಡ್ರು? ಮರಿಯಳಿಗೆ. ಯಾಕಂದ್ರೆ ದಾಹದಿಂದ ಹುಡುಕಿ ಬಂದವಳು. ಆಮೆನ್. ನೀವು ಕೂಡ ದಾಹದಿಂದ ಏಸುನ ಹುಡುಕಿ ಬರ್ತಿರೋ, ವಾಕ್ಯವಾಗಿರೋ ಏಸುನ ಹುಡುಕಿ ಬರ್ತಿರೋ, ಆ ಏಸುನ ಬಂದು ನಿಮ್ಮ ಪಕ್ಕದಲ್ಲೇ ನಿಲ್ತಾರೆ. ಆಮೆನ್. ನೀವು ಅವ್ರನ್ನ ಕಾಣಬಹುದು, ಅವ್ರನ್ನ ಹೊಂದ್ಕೋಬಹುದು, ಅವ್ರ ಜೊತೆಗೆ ನೀನು ಮಾತನಾಡಬಹುದು. ಏಸು ಹಿಂಬಳಿಯಲ್ಲಿ ನಿಂತಿದ್ದರು. ಓದು. ಆದರೆ ಆತನು ಏಸು ಅಂತ ಆಕೆಗೆ ತಿಳಿಯಲಿಲ್ಲ. ಯಾಕಂದ್ರೆ ಪರಿಚಯ ಸಿಗ್ತಾ ಇಲ್ಲ, ರೂಪಾಂತರ ಶರೀರ. ಏಸು ಆಕೆಯನ್ನು ಅಮ್ಮ, ಯಾಕೆ ಅಳುತ್ತಿ ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ? ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು.
ಯೇಸು ಆಕೆಗೆ ಮರಿಯಳೇ ಎಂದು ಹೇಳಿದನು. ಹಾಲೆಲೂಯ. ಏನಂತ ಕರೆದ್ರಂತೆ? ಅವಳ ಹೆಸರಿಡಿದು ಕರೆದ್ರಂತೆ. ಆಮೆನ್. ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬೋನಿ ಹಾ, ಅಂದಳು. ಹಾ, ರಬೋನಿ ಅಂದರೆ ಗುರುವೆ ಎಂದು ಅರ್ಥ. ಹ್ಮ್, ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನು ತಂದೆಯ ಬಳಿಗೆ ಏರಿ ಹೋದವನಲ್ಲ. ಹಾ, ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ಆಮೆನ್. ವಾಕ್ಯವಾಗಿರುವ ಯೇಸು ಮರಿಯಳ ಜೊತೆ ಮಾತಾಡಿದ್ರು. ಅವಳು ಯೇಸುವನ್ನು ನೋಡಿಲ್ವಾ? ನೋಡಿದ್ರು. ಹಾಗಾದ್ರೆ ನೀವು ವಾಕ್ಯವಾಗಿರುವ ಯೇಸುವನ್ನು ಹುಡುಕಿ ಸಭೆಗೆ ಬರದಾದ್ರೆ ಆ ವಾಕ್ಯವಾಗಿರೋ ಯೇಸು ನಿಮ್ಮ ಬಳಿಯಲ್ಲಿ ಬಂದು ನಿಲ್ತಾರೋ ನಿಲ್ತಾರೆ. ನಿಮ್ಮೊಂದಿಗೆ ಮಾತನಾಡ್ತಾರೆ. ಮರಿಯನಿಗೂ ಒಂದು ಯೇಸು, ನನಗೊಂದು ಯೇಸು ಇಲ್ಲ. ಮರಿಯನಿಗೂ ಅದೇ ಯೇಸು, ನನಗೂ ಅದೇ ಯೇಸು, ನಿಮಗೂ ಕೂಡ. ಆಮೆನ್. ಹಲ್ಲೆಲೂಯಾ. ಸಭೆಗೆ ಬರುವಾಗ ಎಕ್ಸ್ಪೆಕ್ಟೇಷನ್ ಒಂದಿಗೆ ಬರೋದನ್ನ ಕಲಿ. ದೇವರೇ, ಇವತ್ತು ನಾನು ನಿನ್ನನ್ನು ಭೇಟಿ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಕೂಡ ನನ್ನನ್ನು ಭೇಟಿ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯದ ಮೂಲಕ ನನ್ನೊಂದಿಗೆ ನೀನು ಮಾತನಾಡೋದಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯದ ಮೂಲಕವೇ ನನ್ನ ಸಮಸ್ಯೆಗಳನ್ನು ನೀನು ಪರಿಹರಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಭಾಗದಲ್ಲಿ ನಾನು ಬಿಡುಗಡೆ ಕಾಣುವುದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಭಾರನ ಹೊತ್ತುಕೊಂಡು ಹೋಗ್ತಿದ್ದೀನಿ, ಬರುವಾಗ ಸಂತೋಷನ ಹೊತ್ತುಕೊಂಡು ಬರೋದಕ್ಕಾಗಿ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗ ಈ ನಂಬಿಕೆ, ಈ ಎಕ್ಸ್ಪೆಕ್ಟೇಷನ್ ಒಂದಿಗೆ ನಾವು ಸಭೆಗೆ ಬರ್ತೀವಿ, ಆಗ ನಾವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಹೆಚ್ಚಾದ ದೇವರ ಕಾರ್ಯಗಳನ್ನ ಹೊಂದಿಕೊಳ್ಳೋದಕ್ಕೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೆಕ್ಸ್ಟ್, ಅದೇ ದಿವಸದ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು. ಯಾರಂತೆ? ಶಿಷ್ಯರು. ಇವರಿಗೆ ಯಾರು ಟೀಚ್ ಮಾಡಿದವರು? ಯೇಸು. ಆದ್ರೆ ಯೇಸು ಇವ್ರೇನ್ ಮಾಡಿದಾರೆ? ಭಯ. ಯಾಕಂದ್ಬಿಟ್ರೆ ಯೇಸು ಸ್ವಾಮಿ ಶರೀರನ ಇವರೆಲ್ಲರೂ ತಗೊಂಡೋಗಿದ್ದಾರೆ ಅಂತ ಯಹೂದ್ಯರು ಏನಾದ್ರೆ ಮಾಡಬಹುದು ಅನ್ನೋ ಭಯದಿಂದ ಇವ್ರೇನ್ ಮಾಡಿದಾರೆ? ಹೋಗಿ ಅವುತ್ತುಕೊಂಡು ಕೂತಿದ್ದಾರೆ. ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಂಡು ಕೂತಿದ್ದಾರೆ. ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಆಮೆನ್. ನೀವು ಕೂಡ ಕಷ್ಟದಲ್ಲಿ ಸಿಕ್ಕಾಕೊಂಡು ಜನರಿಗೆ ಮುಖ ತೋರಿಸೋದಕ್ಕಾಗದೆ, EMI ಕಟ್ಟಿಲ್ಲ, ಫೈನಾನ್ಸ್ ಅವರು ಬಂದು ನನ್ನನ್ನು ಹಿಡಿಬಹುದು, ನಾನು ಮಾಡಿರುವಂತ ತಪ್ಪಾದ ಕೆಲಸಕ್ಕೆ ಜನರಿಗೆ ನನ್ನ ಮುಖ ತೋರಿಸೋದಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ದುಃಖ ಪಡ್ತಾ ಇದ್ದೀರಾ? ದುಃಖ ಪಡಬೇಡಿ. ನೀನು ಯಾವುದೇ ಬಂಧನದೊಳಗಡೆ ಇರು, ಆದ್ರೆ ವಾಕ್ಯಕ್ಕೆ ಬಂಧನ ಇಲ್ಲ. ಹಲ್ಲೆಲೂಯಾ. ಇವರು ಕಿಟಕಿ ಬಾಗಿಲುಗಳನ್ನ ಮುಚ್ಚಿದ್ದಾರೆ. ಯೇಸು ಬಂದು ಬಾಗಿಲನ್ನ ತಟ್ಟಿಲ್ಲ, ಸೀದಾ ಒಳಗಡೆ ಬಂದು ಅವರ ಮಧ್ಯದಲ್ಲಿ ನಿಂತರು. ಆಮೆನ್. ನೀವು ಯಾವಾಗ ವಾಕ್ಯದ ಆಳ್ವಿಕೆಯಲ್ಲಿ ಬರ್ತಿರೋ, ನಿಮ್ಮ ಹಣಕಾಸು, ನಿಮ್ಮ ವ್ಯಾಪಾರ, ನಿಮ್ಮ ಆಶೀರ್ವಾದ ಬಂದು ನಿಮ್ಮ ಮಧ್ಯದಲ್ಲಿ ನಿಲ್ಲುತ್ತೆ. ಅಷ್ಟು ಮಾತ್ರ ಅಲ್ಲ, ಎಲ್ಲಾ ಜನರ ಮಧ್ಯದಲ್ಲಿ ನಿಮ್ಮನ್ನು ಅದು ನಿಲ್ಲಿಸದಂತ ಶಕ್ತಿ ಅದಕ್ಕಿದೆ. ಆಮೆನ್. ಶಿಷ್ಯರು ಭಯದಿಂದ ಬಾಗಿಲುಗಳನ್ನು ಮುಚ್ಚಿ ಕೂತಿದ್ರು, ಆದ್ರೆ ವಾಕ್ಯವಾಗಿರುವ ಯೇಸುವಿಗೆ ಬಂಧನವಿಲ್ಲ. ಆತನು ಬಂದು ಅವರ ಮಧ್ಯದಲ್ಲಿ ನಿಂತನು. ಇದೇ ರೀತಿಯಲ್ಲಿ ದೇವರು ನಿಮ್ಮ ಬಳಿಯಲ್ಲೂ ಬಂದು ನಿಲ್ತಾರೆ. ನಿಮ್ಮನ್ನು ಕೂಡ ಅದೇ ರೀತಿಯಲ್ಲಿ ಸಮಾಜದ ಎಲ್ಲಾ ಜನರ ಮಧ್ಯದಲ್ಲಿ ನಿಮ್ಮನ್ನು ನಿಲ್ಲಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾಕಂದ್ರೆ ನನ್ನ ದೇವರು ಸರ್ವಶಕ್ತನು. ಹಲ್ಲೆಲೂಯಾ. ಸರ್ವವನ್ನು ಮಾಡಲು ಶಕ್ತನಾದ ದೇವರ ಬಳಿಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಆಮೆನ್. ನಂಬ್ತಿರೋ? ಎಸ್. ಆಮೆನ್. ಹಾಗಾದ್ರೆ ನನ್ನ ಜೊತೆಗೆ ಅರಿಕೆ ಮಾಡಿ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಈ ಜೀವವುಳ್ಳ ವಾಕ್ಯವನ್ನು ನಾನು ನಂಬುತ್ತೇನೆ ಮತ್ತು ಸ್ವೀಕಾರ ಮಾಡುತ್ತೇನೆ. ನಾನು ಕೂಡ ಇನ್ನು ಮುಂದೆ ನಂಬಿಗಸ್ತನಾಗಿ ಉದಯ ಕಾಲದಲ್ಲಿಯೇ ನನ್ನ ಮನೆ ಬಿಟ್ಟು ನನ್ನ ಸಭೆ ಸೇರುತ್ತೇನೆ. ಇಲ್ಲಿ ಬಂದು
ನಿಮ್ಮ ಜೀವವುಳ್ಳ ವಾಕ್ಯಕ್ಕಾಗಿ ನಾನು ಕಾದಿರುತ್ತೇನೆ. ಆ ನಿಮ್ಮ ಜೀವವುಳ್ಳ ವಾಕ್ಯವು ನನಗಿರುವಂತಹ ಎಲ್ಲ ಬಂಧನಗಳನ್ನು, ಎಲ್ಲ ತಡೆಗಳನ್ನು ಮುರಿದು ಹಾಕಿ ನನ್ನ ಎಲ್ಲ ಅವಶ್ಯಕತೆಗಳನ್ನು ಆ ವಾಕ್ಯವು ನೀಗಿಸಲು ಶಕ್ತವಾಗಿದೆ. ಸರ್ವಶಕ್ತನಾದಂತ ದೇವರ ಬಳಿಗೆ ಬರುವಾಗ, ಸರ್ವಶಕ್ತನಾದಂತ ನನ್ನ ದೇವರು ಸರ್ವವನ್ನು ನನ್ನ ಜೀವಿತದಲ್ಲಿ ಮಾಡಿ ನನ್ನ ಎಲ್ಲಾ ಕುಂದುಕೊರತೆಗಳನ್ನು ನೀಗಿಸಲು ಶಕ್ತನಾಗಿದ್ದಾರೆ. ಹೇಗೆ ಮರಿಯಳ ಬಳಿ ಬಂದು ನಿಂತಂತ ದೇವರು, ಅವರ ಶಿಷ್ಯರ ಮಧ್ಯದಲ್ಲಿ ಬಂದಂತ ದೇವರು, ಅದೇ ದೇವರು ನಮ್ಮ ಸಭೆಯ ಮಧ್ಯದಲ್ಲಿಯೂ ನನ್ನ ಬಲಭಾಗದಲ್ಲಿಯೂ ಬಂದು ನಿಲ್ಲಲು ಶಕ್ತರಾಗಿದ್ದಾರೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಯೇಸುವಿನ ನಾಮದಲ್ಲಿ ಹೊಂದಿಕೊಂಡಿದ್ದೇನೆ. ಆಮೆನ್. ಹಲ್ಲೆಲೂಯಾ. ನಂಬು. ನೋಡಿ, ಅರಿಕೆ ಮಾಡ್ಬೇಕಾದ್ರೆ ದೇವರ ಅಭಿಷೇಕದ ಮಟ್ಟ ನನ್ನಲ್ಲಿ ಹೆಚ್ಚುತ್ತಾ ಇದೆ. ನಂಬಿ ಬಾಯಿಂದ ನುಡಿರಿ. ಆ ಏಜ್ಕೇಲ ಪ್ರವಾದಿಗೆ ದೇವರು ಹೇಳಿದ್ರು, ನುಡಿ, ಅರಿಕೆ ಮಾಡು. ಅವನು ನುಡಿದ ಆ ಒಣ ಎಲುಬುಗಳಿಗೆ ದೇವರು ಜೀವನ ಕೊಟ್ಟರು. ಮಾಂಸಗಳನ್ನ ಹರಡಿದ್ರು, ನರಗಳನ್ನ ಹಬ್ಬಿಸಿದ್ರು, ಚರ್ಮಗಳನ್ನ ಒದಿಸಿದ್ರು. ಜೀವ ಶ್ವಾಸನ ಊದುವಾಗ ಆ ಜೀವ ಶ್ವಾಸ ಅವುಗಳಲ್ಲಿ ಹೊಕ್ಕಿ ಒಂದು ದೊಡ್ಡ ಸೈನ್ಯವಾಯ್ತಂತೆ. ಅದೇ ರೀತಿ ಜೀವುಳ್ಳ ವಾಕ್ಯಗಳನ್ನ ನೀವು ಕೇಳುವಾಗ, ಆ ವಾಕ್ಯಗಳನ್ನ ನೀವು ನಂಬುವಾಗ, ನಂಬಿ ನಿಮ್ಮ ಹೃದಯದಲ್ಲಿಟ್ಟು ನೀವು ಅರಿಕೆ ಮಾಡುವಾಗ, ಆ ವಾಕ್ಯ ಕೂಡ ನಿಮ್ಮ ಸತ್ತಂತ ಎಲ್ಲಾ ಭಾಗಗಳಿಗೆ ಜೀವನ ಕೊಟ್ಟು ನಿಮ್ಮನ್ನು ಕೂಡ ಎಲ್ಲಾ ಭಾಗದಲ್ಲಿ ಮೇಲೆತ್ತಿ ಎಲ್ಲಾ ಜನಗಳ ಮುಂದೆ ನಿಲ್ಲದು ಮಾತ್ರ ಅಲ್ಲ, ನಿಮ್ಮನ್ನು ಕೂಡ ಒಂದು ದೊಡ್ಡ ಸೈನ್ಯವನ್ನಾಗಿ ಮಾರ್ಪಡಿಸ. ಸಭೆ ವಾಕ್ಯದಲ್ಲಿ ಕಟ್ಟಲ್ಪಡಬೇಕು. ಹಲ್ಲೆಲೂಯಾ. ಸಭೆ ವಿಶ್ವಾಸಿಗಳು, ಕುಟುಂಬಗಳು ವಾಕ್ಯದಲ್ಲಿ ಕಟ್ಟಲ್ಪಟ್ಟಿರಬೇಕು. ಯಾವ ಸಭೆ, ಯಾವ ಕುಟುಂಬ ದೇವರ ವಾಕ್ಯದ ಮೇಲೆ ನಿಲ್ಲುತ್ತೋ, ಯಾವ ಶಕ್ತಿಗಳು ಅದನ್ನು ಅಲುಗಾಡಿಸೋದಕ್ಕೆ ಸಾಧ್ಯವೇ. ಹಲ್ಲೆಲೂಯಾ. ಪರಿಸ್ಥಿತಿಗಳು ಮಾರ್ಪಡಬಹುದು, ಮಾರ್ಕೆಟ್ಗಳು ಬಿದ್ದೋಗ್ಬೋದು, ರೋಗಗಳು ಬರ್ಬೋದು, ಏನಾದ್ರೆ ಬರ್ಲಿ, ವಾಕ್ಯದಲ್ಲಿ ನಿಂತಿದ್ದೀರಾ, ನಿಮ್ಮನ್ನು ಅಲುಗಾಡಿಸೋದಕ್ಕೆ ಯಾವ ಶಕ್ತಿ ಇಲ್ಲ. ವಾಕ್ಯದ ಶಕ್ತಿಗಿಂತಲೂ ಮಿಗಿಲಾದಂತ ಶಕ್ತಿ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ, ಬಂದೂ ಇಲ್ಲ, ಬರೋದು ಇಲ್ಲ. ಯಾಕಂದ್ರೆ ಆ ವಾಕ್ಯವೇ ನನ್ನ ದೇವರಾಗಿದೆ. ನಿನ್ನ ದೇವರಾಗಿದ್ದಾರೆ, ನಿನಗೆ ಬಿಡುಗಡೆ ಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ. ಲಾಸ್ಟ್ ಒಂದೇ ಒಂದು ವಚನನ ನಾವು ನೋಡಿ ಮುಗಿಸ್ಬಿಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ರೋಮಪುರ 8:31-32 ಬೇಗ. ರೋಮಪುರ 8ನೇ ಅಧ್ಯಾಯ 31-32. 5 ನಿಮಿಷದಲ್ಲಿ ಮುಗಿಸ್ತೀನಿ. ಹಾಗಾದರೆ ನೋಡಿ, ಗಮನ ಈ ಕಡೆ ಕೊಡಿ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ. ಯಾರಂತೆ ನೋಡಿ, ಏನ್ ಹೇಳ್ತದೆ ವಾಕ್ಯ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಆಮೆನ್. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ದೇವರು ನಮ್ಮ ಬಳಿಯಲ್ಲಿದ್ದರೆ ನಮ್ಮನ್ನು ಎದುರಿಸುವವರು ಯಾರು? ವಾಕ್ಯ ನಿಮ್ಮೊಳಗಡೆ ಇದ್ದರೆ, ವಾಕ್ಯ ಈ ಸಭೆಯಲ್ಲಿದ್ದರೆ, ಈ ಸಭೆಯನ್ನು ನಿಮ್ಮ ಎದುರಿಸುವವರು ಯಾರು? ಯಾರು ಇಲ್ಲ. ನೆಕ್ಸ್ಟ್, ಸ್ವಂತ ಮಗನನ್ನು ನೋಡಿ, ದೇವರು ಏನು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ನೋಡಿ, ವಾಕ್ಯ ಹೇಳುತ್ತೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ ತನ್ನ ಒಳ್ಳೆ ಮಗನನ್ನೇ ಕೊಟ್ಟ ಮೇಲೆ. ಮಗನಿಗಿಂತ ದೊಡ್ಡದಾದ ಯಾವ್ದಾರು ಇದೆಯಾ? ಆ ಮಗನನ್ನೇ ನಮಗೆ ಕೊಟ್ಟಿದಾರಂತೆ. ಕೊಟ್ಟ ಮೇಲೆ ನಾನು ನೀವು ಆಸೆ ಪಡ್ತಿರುವಂತ ಆ ಎಲ್ಲ ವಸ್ತುಗಳನ್ನು ಹಾಕದೇ ಇರ್ತಾರ? ಇನ್ನೊಂದು ರೆವಲ್ಯೂಷನ್, ಇನ್ನೊಂದು ವಾಕ್ಯನ ತೋರಿಸಿ ಮುಗಿಸ್ತೀನಿ. ಎಫೆಸ 1:22-23 ಬೇಗ. ಎಫೆಸ 1ನೇ ಅಧ್ಯಾಯ 22-23 ಬೇಗ. ಆತನು ಇಲ್ಲ, ಎಫೆಸ 1ನೇ ಅಧ್ಯಾಯ 22-23 ಐಆರ್ವಿಕೆ ಬೇಗ.
ಫಸ್ಟ್. ಇದಲ್ಲದೆ ನೋಡಿ, ಗಮನ ಇಲ್ಲಿ ಕೊಡಿ, ಬೈಬಲ್ ಬಿಟ್ಬಿಡಿ, ಗಮನ ಈ ಕಡೆ ಕೊಡಿ. ಇದಲ್ಲದೆ ದೇವರು ಸಮಸ್ತವನ್ನು, ನೋಡಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ಇದಲ್ಲದೆ ದೇವರು ಸಮಸ್ತವನ್ನು ಏಸು ಕ್ರಿಸ್ತನ ಪಾದದ ಕೆಳಗೆ ಅಧೀನ ಮಾಡಿ. ಎಲ್ಲ ಹಾಕಿದಾರಂತೆ? ಸಮಸ್ತ, ಬೆಳ್ಳಿ ಬಂಗಾರ, ವಜ್ರ ವೈಡೂರ್ಯ, ಇನ್ನೊಂದು ಏನೇನು ನೀವು ಆಸೆ ಪಡ್ತಾ ಇದಾರಲ್ಲ, ಸಮಸ್ತವನ್ನು ಏಸು ಕ್ರಿಸ್ತನ ಪಾದದ ಕೆಳಗೆ, ಎಲ್ಲಿದೆ ಅಂತೆ? ಎಲ್ಲದನ್ನು ಎಲ್ಲ ಹಾಕಿದಾರಂತೆ ದೇವರು ಪಾದದ ಕೆಳಗೆ ಅಧೀನ ಮಾಡಿ. ಯಾವ್ದ್ರ ಅಧೀನದಲ್ಲಿ ಇದೆ ಅಂತೆ? ಇದಲ್ಲದೆ ದೇವರು ಯಾರು? ಇದಲ್ಲದೆ ತಂದೆಯಾದ ದೇವರು ಸಮಸ್ತವನ್ನು ಏಸು ಕ್ರಿಸ್ತನ ಪಾದದ ಕೆಳಗೆ ಅಧೀನದಲ್ಲಿಟ್ಟಿದ್ದಾರೆ. ಹಾಗಾದ್ರೆ ಏಸು ಕ್ರಿಸ್ತನ ಯಾರಾಗಿದ್ದಾರೆ? ವಾಕ್ಯ. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ಆಶೀರ್ವಾದ ಯಾವುದರ ಅಧೀನದಲ್ಲಿದೆ? ವಾಕ್ಯದ ಅಧೀನ. ಸಿಂಪಲ್. ನಿಮ್ಮ ಆಶೀರ್ವಾದ ಯಾವುದರ ಅಧೀನದಲ್ಲಿದೆ? ವಾಕ್ಯದ ಅಧೀನ. ವಾಕ್ಯವನ್ನು ನೀನು ತಕೊಂಡ್ರೆ ವಾಕ್ಯದ ಅಧೀನದಲ್ಲಿ ಇರೋದೆಲ್ಲದು ನಿನ್ನ ಅಧೀನಕ್ಕೆ ಬರುತ್ತೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ವೆರಿ ಸಿಂಪಲ್. ಬ್ಲೆಸ್ಸಿಂಗ್ ಅನ್ನೋದು ತುಂಬಾ ಸಿಂಪಲ್ ಆಗಿರುತ್ತದೆ. ವಾಕ್ಯನ ತಕೋ, ಸ್ವೀಕಾರ ಮಾಡು, ನಂಬು, ಪ್ರೀತಿಸು, ಗೌರವಿಸು, ಅದನ್ನು ತಿಳಿದುಕೋ, ಅದನ್ನು ಹೊಂದಿಕೊಂಡು ಬಾಳು. ವಾಕ್ಯದ ಅಧೀನದಲ್ಲಿರುವ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಕಾರು ಮನೆ ಎಕ್ಸೆಟ್ರಾ 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 ಎಲ್ಲದೂ ಕೂಡ ನಿನ್ನ ಅಧೀನಕ್ಕೆ ಬರುತ್ತೆ. ಆಮೆನ್. ವಾಕ್ಯ ಇಲ್ಲದಿದ್ರೆ ನೀನು ಸೈತಾನನ ಅಧೀನಕ್ಕೆ ಹೋಗ್ತೀಯ. ಅವನಲ್ಲಿರುವಂತಹ ಕಷ್ಟ, ದುಃಖ, ನೋವು, ರೋಗ, ತಪ್ಪುಗಳು, ಪಾಪಗಳು, ಶಾಪಗಳು, ದೋಷಗಳು ನಿನ್ನ ಅಧೀನಕ್ಕೆ ಬರುತ್ತೆ. ಯಾವುದು ಬೇಕು? ವಾಕ್ಯದ ಜೀವಿತ ಬೇಕಾ? ವಾಕ್ಯ ಇಲ್ಲದೆ ಇರೋ ಜೀವಿತ ಬೇಕಾ? ಅರ್ಥ ಆಯ್ತು? ಇದನ್ನೇ ನಿಮಗೆ ನಾನು ತಿಳಿಸ್ಬೇಕಾಗಿತ್ತು. ಹಾಗಾದ್ರೆ ಸೈತಾನ ಅಧೀನದಲ್ಲಿ ಕಷ್ಟಗಳಿದೆ, ವಾಕ್ಯದ ಅಧೀನದಲ್ಲಿ ಏನಿದೆ? ಇನ್ನೊಂದ್ಸಲ ಓದಪ್ಪ ಫಾಸ್ಟ್. ದೇವರು ಇದಲ್ಲದ ದೇವರು ಸಮಸ್ತವನ್ನು ಏಸು ಕ್ರಿಸ್ತನ ಪಾದದ ಕೆಳಗೆ ಅಧೀನ ಮಾಡಿ ಸಭೆಗಾಗಿ ಎಲ್ಲದರ ಮೇಲೆ ಆತನನ್ನು ಶಿರಸ್ಸಾಗಿ ನೇಮಿಸಿದನು. ಹಾಗಾದ್ರೆ ಸಭೆಗೆ ತಲೆ ಯಾರು? ಹಾಗಾದ್ರೆ ನನಗೂ ನಿನಗೂ ವಾಕ್ಯವಾಗಿರುವ ಯೇಸುವೆ ತಲೆ. ಆಮೆನ್. ಈ ತಲೆಗೆ ನಾವು ತಲೆ ಬಾಗಲೇಬೇಕು. ಆಮೆನ್. ನಾನು ತುಂಬಾ ತಿಂಗಳ ಹಿಂದೆ ಫೇಸ್ಬುಕ್ ಅಲ್ಲಿ ಒಂದು ನೋಡಿದ್ದೆ. ಪುಸ್ತಕ ಹೇಳುತ್ತಂತೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ಎಲ್ಲೂ ತಲೆ ತಗ್ಗಿಸ್ದಾಗೆ ನಾನು ಮಾಡ್ತೀನಿ ಅಂತ ಹೇಳಿ. ಮೊಬೈಲ್ ಹೇಳ್ತಂತೆ, ತಲೆ ತಗ್ಗಿಸು ಒಂದ್ಸಲ ನನ್ನ ನೋಡು, ಎಲ್ಲೂ ತಲೆ ಎತ್ತದ ನಾನು ಮಾಡ್ತೀನಿ ಅಂತ ಹೇಳಿ. ಬೈಬಲ್ ಬೇಕಾ ಮೊಬೈಲ್ ಬೇಕಾ? ಚಾಯ್ಸ್ ನಿಮ್ದು. ಬೈಬಲ್ನ ತಗೊಂಡ್ರೆ, ಬೈಬಲ್ ಮುಂದೆ ನೀನ್ ತಲೆ ತಗ್ಸಿದ್ರೆ, ವಾಕ್ಯವಾಗಿರುವ ದೇವರ ಮುಂದೆ ನೀನ್ ತಲೆ ತಗ್ಸಿದ್ರೆ, ಲೋಕದ ಯಾವ ಜನರ ಮುಂದೆ ನಮ್ಮನ್ನು ತಲೆ ತಗ್ಸಿದ್ರೆ ಬಿಡಲ್ಲ. ಹಾಗಾದ್ರೆ ಎಲ್ಲ ಸಮಸ್ತವನ್ನು ದೇವರು ವಾಕ್ಯದ ಅಧೀನದಲ್ಲಿ ಇಟ್ಟಿದ್ದಾರೆ. ಆಮೆನ್. ಹಾಗಾದ್ರೆ ನಿಮ್ಮ ಆಶೀರ್ವಾದ ಯಾವುದರ ಅಧೀನದಲ್ಲಿದೆ? ವಾಕ್ಯದ ಅಧೀನದಲ್ಲಿ. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ನನ್ನ ಸಾಕ್ಷಿ ಹೇಳಿ ಮುಗಿಸ್ತೇನೆ. ನಾನು ಕೂಡ ಬೈಬಲ್ ಸ್ಟಡಿ ತೆಗಿತೀನಿ, BTH. ನಮ್ಮ ಬೈಬಲ್ ಕಾಲೇಜಲ್ಲಿ ನಾನು ವಾಕ್ಯ ಕಲಿಸ್ಕೊಡ್ತೀನಿ. ನೋಡಿ, ಒಂದು ಹೇಳ್ತೀನಿ. ಫಸ್ಟ್ ನಾನು ಬೈಬಲ್ ಕ್ಲಾಸ್ ನಾನು ಕಲಿತು, ನನಗೆ ನಮ್ಮ ಬೈಬಲ್ ಕಾಲೇಜಲ್ಲಿ ಅಕಾಡೆಮಿಕ್ ಡೀನ್ ಆಗಿ ನನ್ನನ್ನು ಪ್ರಮೋಷನ್ ಮಾಡಿದ್ರು. ದೇವರಿಗೆ ಸ್ತೋತ್ರ. ನಾನೆಲ್ಲ ಕಲಿತು ಟೀಚ್ ಮಾಡೋದನ್ನ ಕೇಳ್ಬಿಟ್ಟು ನನಗೆ ಟೀಚಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟರು. ನನ್ನ ಸಭೆಯಲ್ಲಿ 48 ಜನರು, ಟೋಟಲ್ ಮಧುಗಿರಿ, ಶಿವಮೊಗ್ಗ, ರಾಣೆಬೆನ್ನೂರು, 48 ಜನರಿಗೆ ನಾನು BTH ಕಲಿಸ್ಕೊಡ್ಬೇಕಾಗಿತ್ತು. ಮಧುಗಿರಿಯಲ್ಲಿ ಅವತ್ತು ಸ್ಯಾಟರ್ಡೆ ಊಟ ಮಾಡಿ ನಾನು ನನ್ನ ಹೆಂಡತಿ, ವಾಕ್ಯ ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ನನ್ನ ಹೆಂಡತಿ ಸೋಫಾದಲ್ಲಿ ಇಬ್ರು ಕುತ್ಕೊಂಡು ಮಾತಾಡಿದೀವಿ. ರಾತ್ರಿ ಸ್ನಾನಕ್ಕಂತ ಹೋದ್ಲು, ಹೇರ್ ವಾಶ್ ಮಾಡ್ತೀನಿ ಅಂತ ಹೇಳಿ. ಶೀಕಾಕಾಯಿ ಪೌಡರ್ನ ಬಾಯಲ್ಲೇ ಕಚ್ಬಿಟ್ಲು. ಅದು ಏರ್ ತುಂಬಿರುತ್ತೆ. ಸಡನ್ ಆಗಿ ಮೂಗೊಳಗಡೆ ಹೋಗ್ಬಿಡ್ತು. ಉಸಿರಾಡೋದಕ್ಕೆ ಮೇಲೆ 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 ಮಾಡ್ತಿದ್ದಾಳೆ. ನಾನು ಬೈತಾ ಇದ್ದೀನಿ, ಆಗ್ತಾ ಇಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ಅಮ್ಮ ನಾನು ಬಿಟ್ಟು ಹೋಗ್ತಾ ಇದ್ದೀನಿ, ಕ್ಷಮಿಸ್ಬಿಡಿ. ನನ್ನಗದು ಹೇಳ್ತಾ ಇದ್ದಾಳೆ, ಅರ್ಧದಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೋಡ್ತಾ ಇದ್ದೀವಿ, ಅವಳ ಹೆಸರು ಕರಿತಾ ಇದ್ದೀನಿ. ಬಿದ್ದು ವೈಟ್ ಆಗಿರೋ ನನ್ನ ಹೆಂಡತಿ ಕೆಲವೇ 1-1.5 ನಿಮಿಷದಲ್ಲಿ ಬ್ಲ್ಯಾಕ್ ಆಗ್ಬಿಟ್ಲು. ಕಣ್ಣು ಕಪ್ಪಾಯ್ತು, ನಾಲ್ಗೆ ಕಪ್ಪಾಯ್ತು, ಮುಖ ಕಪ್ಪಾಯ್ತು.
ಕಾರ್ನ ತೆಗೆದು ಫಾಸ್ಟ್ ಆಗಿ ಹೊರಗಡೆ ಇಟ್ಟು ಬರೋದ್ರೊಳಗಡೆ ದೇಹ ತಣ್ಣಗಾಗೋಯ್ತು. ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೊಟ್ಟೋಗ್ಬಿಟ್ರು. ದುಃಖವಾಯ್ತು. ನನ್ನ ಮಗಳು ಅಳ್ತಾ ಇದ್ದಾಳೆ, ಪಾಪ ನನಗೆ ಮಮ್ಮಿ ಬೇಕು. ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಪಾಪ. ನನಗೆ ಅಳು ಬರಲಿಲ್ಲ. ಅಮ್ಮ ಹೇಳ್ತಾ ಇದಾರೆ, ಬಿಟ್ಟೋದ್ಲು ಕಣೋ ನಮ್ಮನ್ನ. ಆದ್ರೆ ನನ್ನ ಹತ್ರ ಏನೂ ಇಲ್ಲ, ವಾಕ್ಯ ಇದೆ. ನಾನೇ ಹೇಳಿದೆ, ದೇವರೇ, ಪ್ರಬೋಧನೆಗಳಿದೆ, ವಾಗ್ದಾನಗಳಿದೆ, ದರ್ಶನಗಳಿದೆ. ನಿನ್ನ ಸೇವೆ ಮಾಡದೆ ಹೇಗ್ ತಾನೇ ನನ್ನನ್ನು ಬಿಟ್ಟು ಹೋಗ್ತಾಳೆ? ಇವಳನ್ನ ತಗೊಂಡು ನಾನೇ ಸೇವೆ ಮಾಡ್ಲಿ? ನನ್ನ ಕೈನ ಎಷ್ಟೋ ಜನರಿಗೆ ಕೈ ಇಟ್ಟುಬಿಟ್ಟು ನಾನು ಬಿಡುಗಡೆ ಕೊಟ್ಟಿದ್ದೀನಿ. ಮರಣದ ಅಂಚಲಿರೋರನ್ನ ಮರಣದಿಂದ ಹೊರ ತಂದಿದ್ದೀನಿ. ತಂದೆಯಾದ ದೇವರೇ, ಅದೇ ಅಭಿಷೇಕ ಇಡ್ತೀನಿ. ಯೇಸುವಿನ ಬಾಸುಂಡೆಗಳಿಂದ ನೀನು ಗುಣ ಹೊಂದಿದ್ಯಾ. ಮರಣದ ಆತ್ಮವೇ ನಿನ್ನನ್ನು ನಾನು ಕಟ್ತಾ ಇದ್ದೀನಿ. ಹೋಗಿರುವಂತ ಇವಳ ಆತ್ಮ ಯೇಸುವಿನ ನಾಮದಲ್ಲಿ ಬಾ, ಯೇಸುವಿನ ನಾಮದಲ್ಲಿ ಬಾ ಎಂಬುದಾಗಿ ನಾನು ನುಡಿದು, ಯೇಸುವಿನ ನಾಮದಲ್ಲಿ ನಿನಗೆ ಜಯ, ಯೇಸುವಿನ ರಕ್ತದಲ್ಲಿ ನಿನಗೆ ಜಯ, ಯೇಸುವಿನ ಬಾಸುಂಡೆಗಳಿಂದ ಗುಣ ಹೊಂದಿದ್ಯಾ, ಬಿಡುಗಡೆ ಹೊಂದಿದ್ಯಾ ಬೇಕಾದ್ರೆ ಅಂತ ಕೆಂಬಿಟ್ಲು. ಇಮಿಡಿಯೇಟ್ ಆಗಿ ಎತ್ಕೊಂಡು ಓಡೋದು. ಡಾಕ್ಟರ್ ಹೇಳಿದ್ರು, ಉಳಿಯಲ್ಲ, BP ಲೋ, ಶುಗರ್ ಲೋ, ಸ್ಯಾಚುರೇಷನ್ ಲೆವೆಲ್ ಲೋ, ಹಾರ್ಟ್ ಬೀಟ್ ಇಲ್ಲ, ಉಳಿಯಲ್ಲ. ನಾನು ಅಲ್ಲೇ ನಿಂತ್ಕೊಂಡು ಹೇಳಿದೆ, ಯೇಸು ನಮ್ದಲ್ಲಿ ಕ್ಯಾನ್ಸಲ್, ಯೇಸು ನಮ್ದಲ್ಲಿ ಕ್ಯಾನ್ಸಲ್, ಕ್ಯಾನ್ಸಲ್, ಕ್ಯಾನ್ಸಲ್. ಡಾಕ್ಟರ್, ನಿಮ್ಮ ಕೆಲಸ ನೀವು ಸ್ಟಾರ್ಟ್ ಮಾಡಿ, ಹೋಗಿ ಮತ್ತೆ ಹಾರ್ಟ್ ಮೇಲೆ ಕೈ ಇಟ್ಟೆ. ಯೇಸುವಿನ ನಾಮದಲ್ಲಿ ನಾನು ನೋಡಿದ್ದೇನೆ, ನೀನು ಜೀವಿಸು. ಆಮೆನ್. ಅಲ್ಲೇ ಹಾಸ್ಪಿಟಲ್ ಅಲ್ಲೇ ಎಮರ್ಜೆನ್ಸಿ ವಾರ್ಡ್ ಅಲ್ಲೇ ಡಿಕ್ಲೇರ್ ಮಾಡಿದೆ, ಇವಳನ್ನು ನೀನು ಬದುಕಿಸಿದರೆ ನಾನು ನನ್ನ ಕುಟುಂಬ ನಿನ್ನ ಸೇವೆ ಘನವಾಗಿ ಮಾಡ್ತೇವೆ. ಆಮೆನ್. ಇಮಿಡಿಯೇಟ್ ಆಗಿ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗೋಯ್ತು. BP ಹಗುರ 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 ನಾರ್ಮಲ್ ಬರೋ ಸ್ಟಾರ್ಟ್ ಆಯ್ತು. ಇಮಿಡಿಯೇಟ್ ಆಗಿ ICU ತಗೊಂಡೋದ್ರು. ನಮ್ಮ ಟ್ರೈನ್ ನಾವು ಮಾಡ್ತೀವಿ. ಬೆಳಗ್ಗೆ ಸಂಡೇ ಸರ್ವಿಸ್ ಮಾಡಕ್ಕಾಗಲ್ಲ. ರಾಜುಗೆ ಹೇಳಿದೆ, ನಾನು ಬರಕ್ಕಾಗ್ತಾ ಇಲ್ಲ, ಇಂಥ ಸ್ಥಿತಿಯಲ್ಲಿ ನನ್ನ ಹೆಂಡತಿನ ನಾನು ಬಿಟ್ಟು ಬರಕ್ಕಾಗಲ್ಲ. ಸರ್ವಿಸ್ ಮಾಡಿದ. ಬೆಳಗ್ಗೆ 6 ಗಂಟೆ ತನಕ ನನ್ನ ದುಃಖನ ನಾನು ಕಟ್ಟಿಡ್ಕೊಂಡೆ. ನನ್ನ ಹೆಂಡತಿ ಅಂದ್ರೆ ನನಗೆ ತುಂಬಾ ಇಷ್ಟ. ಬೆಳಗ್ಗೆ ICU ಅಲ್ಲಿ ನಾನು ನೋಡೋದಕ್ಕೆ ಹೋದಾಗ ಎಲ್ಲ ಪೈಪುಗಳೆಲ್ಲ ಬಾಯಿಯೊಳಗೆ ಮೂಗೊಳಗಡೆ ಎಲ್ಲ ಹಾಕಿದಾಳೆ. ನನ್ನ ನೋಡಕ್ಕೆ ನೀರು ಕೇಳ್ತಾ ಇದ್ದಾಳೆ. ದುಃಖ ತಡ್ಕೊಳಕ್ಕಾಗದೆ ಹೊರಗಡೆ ಬಂದ್ಬಿಟ್ಟೆ. ಯಾಕಂದ್ರೆ ನನ್ನ ಹೆಂಡತಿ ಪಾದರಸದ ತರ ತುಂಬಾ ಫಾಸ್ಟ್, ಕಲ್ಲುಗಳನ್ನ ಮಾತಾಡ್ಸೋಂತ ಒಂದು ವ್ಯಕ್ತಿತ್ವ ಇರುವಂತವಳು. ಕೂತು ಪ್ರಾರ್ಥನೆ ಮಾಡಿದೆ. ಏನು ಮಾಡಿದ್ಲು? ಯಾಕೋಸ್ಕರ ಈ ಸಮಸ್ಯೆ? ದೇವರಾತ್ಮ ಮಾತಾಡಿದ್ರು, ವಾಕ್ಯನ ತಗೊಂಡೋಗ್ತಿದ್ಯಲ್ಲ ಮಗನೇ. ನಮ್ಮ ಬಿಷಪ್ ಬಂದ್ರು, ಮಾತಾಡಿದ್ರು, ಸೋತೋಗ್ಬೇಡಿ ಪಾಸ್ಟರ್, ವಾಕ್ಯನ ಬೋಧನೆ ಮಾಡಿ. ಹಾಸ್ಪಿಟಲ್ ಮುಂದೆ, ಗೇಟ್ ಮುಂದೆ ಫುಟ್ಪಾತ್ ಅಲ್ಲಿ ನನ್ನ ಕಾರು ನಾನು ಪಾರ್ಕ್ ಮಾಡಿದ್ದೆ. ರಾಜು ಕೂತಿದ್ದ. ಅಲ್ಲೇ ನೋಟ್ಸ್ ರೆಡಿ ಮಾಡಿ BTH ಸಬ್ಜೆಕ್ಟ್ 1 ಫಸ್ಟ್ ಡೇ ನಾನು ಬೋಧನೆ ಮಾಡಿದೆ. ನಂಬಲ್ಲ, ಬೆಳಗ್ಗೆ 4 ಗಂಟೆಗೆ, ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಯ್ತು. ನಮ್ಮ ಮುಂದೆ ರೋಡಲ್ಲಿ ಎಷ್ಟು ಆಕ್ಸಿಡೆಂಟ್ ಆಯ್ತು, ಎಷ್ಟು ಬೈಕ್ಗಳು ಬಿದ್ದು ಆಕ್ಸಿಡೆಂಟ್ ಆಯ್ತು. 4 ಬೈಕ್ಗಳು ನಮ್ಮ ಮುಂದೆ ಬಿದ್ದು ಆಕ್ಸಿಡೆಂಟ್ಗಳಾಯ್ತು. ಕ್ಲಾಸ್ ನಡೀತಾ ಇದೆ. ಕ್ಲಾಸ್ ಮುಗಿಸಿ ಹೋಗಿ ನೋಡಿದೆ, ನನ್ನ ಹೆಂಡತಿ ಗುರುತಿಡ್ತಿದ್ದಾಳು. ಒಂದನೇ ಸಬ್ಜೆಕ್ಟ್ ನಾನು ಮುಗಿಸಿದೆ. ನನ್ನ ಹೆಂಡತಿನ ನಾನು ಗುರುತಿಡ್ತು. ಕಣ್ಣಲ್ಲಿ ನೀರು ತುಂಬಿತು. ಹೊರಗಡೆ ಬಂದೆ. ಸೆಕೆಂಡ್ ಡೇ ವಾಕ್ಯ ಬೋಧನೆ ಮಾಡಿದೆ. ಆ 1ನೇ ದಿನ ನಾನು ಮಾಡಿದಾಗ ನಾನು ಏನು ವಾಕ್ಯದ ಶಕ್ತಿ ಹೊಂದಿದ್ದೀನೋ, ಯೇಸು ನಾಮದಲ್ಲಿ ಇವಳ ಶರೀರದಲ್ಲಿ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಅವಳ ಪಾದಗಳನ್ನ ಹಿಡಿದು ನನ್ನಲ್ಲಿರುವಂತಹ ವಾಕ್ಯದ ಶಕ್ತಿನ ಬಿಡುಗಡೆ ಮಾಡುವಾಗ ಬಾಡಿ ವೈಬ್ರೇಟ್ ಆಯ್ತು. ಸೆಕೆಂಡ್ ಡೇ ಅದೇ ಹಾಸ್ಪಿಟಲ್ ಮುಂದೆ ನಿಂತು ಕಾರಲ್ಲಿ ಕೂತು BTH ಸಬ್ಜೆಕ್ಟ್ 2 ನಾನು ಮಾತಾಡಿದೆ. 3ನೇ ದಿನ 3ನೇ ಸಬ್ಜೆಕ್ಟ್ ನಾನು ತೆಗೆಯುವಾಗ ನನ್ನ ಹೆಂಡತಿ ನನ್ನೊಂದಿಗೆ ನಮ್ಮ ಮನೆಯಲ್ಲಿ ನನ್ನ ಪಕ್ಕದಲ್ಲಿ ಸೋಫಾದಲ್ಲಿ ಕೂತು 3ನೇ ಸಬ್ಜೆಕ್ಟ್ ನೋಟ್ ಮಾಡ್ತಾ ಇದ್ದೆ. ವಾಕ್ಯಕ್ಕೆ ಶಕ್ತಿ ಇದೆ. 1 ವರ್ಷಗಳ ನಂತರ ಇನ್ನೊಂದ್ಸಲ BTH ಸ್ಟಾರ್ಟ್ ಮಾಡಿದೆ. ನನ್ನ ತಾಯಿ ಇದೇ ತರ ಹಾಸ್ಪಿಟಲ್ ಅಲ್ಲಿ ಮಲಗೋದು, ಸೇಮ್ ಟು ಸೇಮ್. ಆದ್ರೆ ಪ್ರಾಣ ಹೋಗಿದ್ದಿಲ್ಲ, ಹೋಗುವಂತ ಪರಿಸ್ಥಿತಿ. ನಾನು ವಿಷನ್ ನೋಡ್ತಾ ಇದ್ದೀನಿ. ಮರಣದ ಪೆಟ್ಟಿಗೆ ತಂದು ಇಟ್ಟಿರುವಂತದ್ದು, ಎಲ್ಲರೂ ಬಂದು ಅಳುತ್ತಿರೋದನ್ನ ನೋಡ್ತಾ ಇದ್ದೇನೆ.
ಎಲ್ಲರಿಗೂ ಹೇಳೋದು ಇದೆಲ್ಲ ಕಾಣಿಸ್ತಾ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡಿದ್ರು, ಇವರು ತುಂಬಾ ಪ್ರಾರ್ಥನೆ ಮಾಡಿದ್ರು, ನನ್ನ ತಾಯಿ ಬದುಕ್ಬೇಕಂತ ಹೇಳಿ, ಯಾಕಂದ್ರೆ ನನ್ನ ಸೇವೆನ ಅವ್ರು ನೋಡ್ಬೇಕು ಇನ್ನು ಅಂತ ಹೇಳಿ. ನಮ್ಮೆಲ್ಲರ ಪ್ರಾರ್ಥನೆ ಕೇಳಿ 4ನೇ ದಿವಸಕ್ಕೆ ನನ್ನ ತಾಯಿ ಮನೆಗೆ ಬಂದ್ರು. ಹಲ್ಲೆಲೂಯಾ. ಈ ಯಾವ್ದು ಸಬ್ಜೆಕ್ಟ್ಗಳನ್ನ ನಾನು ಬೋಧನೆ ಮಾಡಿದಾಗ ಒಬ್ಬ ಮನುಷ್ಯನ ಹತ್ರ ₹1 ತಗೊಳ್ಳಲ್ಲ. ಅದಕ್ಕೇನ್ ಫೀಸ್ ಇರುತ್ತೋ ಅದೆಲ್ಲ ನಮ್ಮ ಬೈಬಲ್ ಕಾಲೇಜಿಗೆ ಹೋಗುತ್ತೆ. ಲಾಸ್ಟ್ ಅಲ್ಲಿ ನಮ್ಮ ಶಿವಮೊಗ್ಗ ಪಟ್ಟಣದಲ್ಲಿ ಗ್ರಾಜುಯೇಷನ್ ಮುಗೀತದೆ. ಎಲ್ಲದನ್ನು ತೆಗೆದುಕೊಟ್ಟೆ. ನನ್ನ ಹೆಂಡತಿ ನನ್ನ ಹತ್ರ ಕೇಳಿದ್ಲು, ಇಷ್ಟೊಂದು ಹೋರಾಟ ಬರುತ್ತೆ, ಶೋಧನೆ ಬರುತ್ತೆ, ಸ್ವಾರ್ಥ ಇಲ್ಲದೆ ನೀವೆಲ್ಲ ಮಾಡ್ತಿರಲ್ಲ, ನಿಮಗೇನ್ ಲಾಭ? ನಾನು ಹೇಳಿದೆ, ವಾಕ್ಯವೇ ನನ್ನ ಲಾಭ. ಇಷ್ಟೆಲ್ಲ ನಿದ್ರೆ ಬಿಟ್ರಿ, ಎಷ್ಟು ಸಮಸ್ಯೆಗಳನ್ನ ಹೋರಾಟಗಳನ್ನ ಫೇಸ್ ಮಾಡಿದ್ರಿ, ನಿಮ್ಗೆ ಏನ್ ಸಿಕ್ತು? ನನಗೇನ್ ಬೇಕು ಎಲ್ಲದೂ ಅವರಿಗೆ ತಿಳಿದಿದೆ. ಆಮೆನ್. ಎಲ್ಲವನ್ನ ಅವರಿಗೆ ಅವ್ರು ನನಗೆ ಕೊಡ್ತಾರೆ.